ಪರಮ ಪೂಜ್ಯ ಜ್ಞಾನಯೋಗಿ ಗುರುದೇವರನ್ನು ಎನ್ನ ಋಣ ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಈ ಸುಂದರ ಬೆಳಗಿನ ಜಾವದಲ್ಲಿ ಸುಪ್ರಭಾತ ಸಮಯದಲ್ಲಿ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರುವಂತಹ ಶ್ರೇಷ್ಠ ಅನುಭಾವಿಗಳು, ಯೋಗಾಚಾರ್ಯರು, ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಯುವಯತಿಗಳು ಆಗಿರುವಂತಹ ಪರಮ ಪೂಜ್ಯನೀಯರಾದ ಅಮೃತಾನಂದ ಮಹಾಸ್ವಾಮೀಜಿಯವರ ಅಡಿದಾವರೆಗಳಲ್ಲಿ ಶರಣೆಂದು ಅವರ ಆದಿಯಾಗಿ ಎಲ್ಲ ಪರಮ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಒಂದು ಮೊಗ್ಗ, ಅದು ಸೂರ್ಯನ ಹೊಂಗಿರಣದ ಸ್ಪರ್ಶದಿಂದ ಹೂವಾಗಿ ಅರಳುತ್ತದೆ. ಅರಳಿದ ಬಳಿಕ ಸುತ್ತಮುತ್ತೆಲ್ಲ ಸುವಾಸವನ್ನು ಹರವುತ್ತದೆ. ಆ ಹೂವಿನ ಸಾಮೀಪ್ಯಕ್ಕೆ ಶ್ರೀಮಂತರು ಬರಲಿ, ಬಡವರು ಬರಲಿ, ದೊಡ್ಡವರು ಬರಲಿ, ಸಣ್ಣವರು ಬರಲಿ, ಸನ್ಯಾಸಿಗಳು ಬರಲಿ, ಸಂಸಾರಿಗಳು ಬರಲಿ, ಸ್ತ್ರೀಯರು ಬರಲಿ, ಪುರುಷರು ಬರಲಿ, ಭಾರತೀಯರು ಬಂದರು ಅಷ್ಟೇ, ಹೊರದೇಶದವರು ಬಂದರು ಅಷ್ಟೇ. ಯಾಕೆ ಬರವಲ್ರಿ ಅಕ್ಕ? ಅರಳಿದ ಹೂವಿನ ಸಾಮೀಪ್ಯದೊಳಗೆ ಬಂದವ್ರಿಗೆಲ್ಲರಿಗೂ ಹೂವು ಏನು ಕೊಡ್ತದಂತ ಕೇಳಿದರೆ ಪರಿಮಳವನ್ನೇ ಕೊಡುತ್ತದೆ, ಸುವಾಸವನ್ನೇ ಚೆಲ್ಲುತ್ತದೆ. ನೀರು ಹಾಕಿದವ್ರಿಗೂ ಕೊಡುತ್ತದೆ, ಹಾಕದೆ ಇರೋವ್ರಿಗೂ ಪರಿಮಳವನ್ನು ಕೊಡುತ್ತದೆ. ಭಿನ್ನ ಭೇದ ಮಾಡೋದಿಲ್ಲ ಹೂವು. ಅಂತಹ ಅರಳಿದ ಹೂವನ್ನು ಒಬ್ಬ ಪೂಜಾರಿ ಬಂದು ಕಿತ್ಕೋತಾನೆ, ಒಯ್ದು ದೇವರಿಗೆ ಏರಿಸ್ತಾನೆ. ಅಲ್ಲಿ ಹೂವು ತನ್ನ ಬದುಕನ್ನು ಸಾರ್ಥಕಗೊಳಿಸಿಕೊಂಡಿತು. ಆ ಬಳಿಕ ಭಕ್ತರು ಬರ್ತಾರೆ, ಅವರು ಅರಳಿದ ಹೂವನ್ನು ಕಿತ್ಕೋತಾರೆ, ತಮ್ಮ ತಮ್ಮ ಇಷ್ಟದ ದೇವರುಗಳಿಗೆ ಒಯ್ದು ಏರಿಸ್ತಾರೆ. ಅಲ್ಲಿ ತನ್ನ ಜೀವನವನ್ನು ಸಫಲತೆಗೊಳಿಸಿಕೊಂಡಿತು ಹೂವು. ಆ ಬಳಿಕ ನಿಮ್ಮಂಥ ಮುತ್ತೈದೆಯ ತಾಯಂದಿರು ಬರ್ತಾರೆ, ಅರಳಿದ ಹೂವನ್ನು ಕಿತ್ಕೋತಾರೆ, ಮುಡಿಯೊಳಗೆ ಮುಡಿದು ಸಂತೋಷ ಪಡ್ತಾರೆ. ಅಲ್ಲಿ ಸಹಿತ ಹೂವು ಎಲ್ಲರಿಗೂ ಬೇಕಾಯಿತು. ಮುಂಜಾನೆ ಅರಳಿತ್ತು, ಮಧ್ಯದೊಳಗೆ ಎಲ್ಲರಿಗೂ ಬೇಕಾಗುವಂತೆ ಬದುಕನ್ನು ಸಾಗಿಸಿತು. ಯಾವ ಸೂರ್ಯನ ಹೊಂಗಿರಣದ ಸ್ಪರ್ಶದಿಂದ ಅರಳಿತ್ತೋ ಅದೇ ಸೂರ್ಯ ಅಸ್ತಂಗತನಾಗುವ ಮುನ್ನ ನೋಡುವುದರೊಳಗೆ ಒಂದು ಕ್ಷಣದೊಳಗೆ ಬಾಡಿ ಹೋಗಿಬಿಡ್ತದೆ ಹೂವು. ಮುಂಜಾನೆ ಅರಳ್ತದೆ, ಸಂಜೆ ಬಾಡ್ತದೆ. ಮಧ್ಯದೊಳಗೆ ಎಲ್ಲರಿಗೂ ಬೇಕಾಗುವಂಗೆ ಹೂವು ಇದೇ ಜಗತ್ತಿನೊಳಗೆ ಬಾಳಿ ಬದುಕ್ತದೆ. ನನಗೆ ಹೂವು ಆಗಿ ಬರೋದಿಲ್ಲ ಅನ್ನೋರು ಯಾರದಾರ ಪ್ರಪಂಚದೊಳಗೆ? ನನಗೆ ಹೂವು ಹಿಡಿಸೋದಿಲ್ಲ ಅನ್ನೋರು ಒಬ್ಬರೂ ಸಿಗೋದಿಲ್ಲ. ಅಷ್ಟು ಹೂವನ್ನು ಎಲ್ಲರೂ ಪ್ರೀತಿ ಮಾಡ್ತಾರೆ. ಹುಟ್ಟಿದವ್ರಿಗೂ ಹೂವು ಬೇಕಾಗ್ತದೆ. ಮಧ್ಯದೊಳಗೆ ಮದುವೆ ಆಗೋವ್ರಿಗೂ ಹೂವು ಬೇಕಾಗ್ತದೆ. ಎಲ್ಲ ಮುಗಿದ ಬಳಿಕ ಜಗತ್ತಿನಿಂದ ನಿರ್ಗಮಿಸುವಾಗೂ ಸಹಿತ ಹೂವು ಬೇಕಾಗ್ತದೆ. ಹೂವು ಇರದಿದ್ರೆ ಜೀವನ ಸಾಗೋದಿಲ್ಲ. ಅಂತಹ ಹೂವಿನಂಥ ಹೂವು ಎಲ್ಲರಿಗೂ ಬೇಕಾಗುವಂಗೆ ಒಂದೇ ಒಂದು ದಿವಸ ಬದುಕ್ತದೆ.
ಮುಂಜಾನೆ ಹುಟ್ಟುತ್ತದ, ಸಂಜೆ ಮರೆಯಾಗ್ತದ, ಮಧ್ಯದೊಳಗೆ ಎಲ್ಲರಿಗೂ ಬೇಕಾಗ್ತದ. ಇಂಥ ಹೂವು ಮನುಷ್ಯನನ್ನು ಪ್ರಶ್ನೆ ಮಾಡ್ತದ. ನೋಡು ಮನುಷ್ಯನೇ, ಭಗವಂತ ನಿನಗೂ ಈ ಭೂಮಂಡಲದೊಳಗೆ ಬದುಕಾಕ ಅವಕಾಶ ಮಾಡಿಕೊಟ್ಟಾನ, ನನಗೂ ಅವಕಾಶ ಮಾಡಿಕೊಟ್ಟಾನ. ವ್ಯತ್ಯಾಸ ಇಷ್ಟೇ, ನಿನಗೆ 100 ವಸಂತಗಳನ್ನು ಕೊಟ್ಟಾನ, ನನಗೆ ಬರೀ 1 ದಿವಸ ಕೊಟ್ಟಾನ. 1 ದಿವಸ ಹಿಂಗೆ ಬದುಕಿದ್ನೆಲ್ಲ ಈ ಜಗತ್ತಿನೊಳಗೆ. ಬರೀ ಜಗತ್ತಿನ ಜನರು ಅಷ್ಟೇ ಅಲ್ಲ, ಜಗದೀಶ ಸಹಿತ ಮೆಚ್ಚಬೇಕು ಅಂಥ ಬದುಕನ್ನು ನಾ ಮಾಡಿದೆ ಎಲ್ಲರಿಗೂ ಬೇಕಾಗುವಂಗೆ. ಮತ್ತು ನೀ 100 ವರ್ಷ ಬದುಕಿದೆಲ್ಲೋ, ನೀ ಯಾರಿಗೆ ಬೇಕಾದೆ ಅಂತ ಹೂವು ಪ್ರಶ್ನೆ ಮಾಡ್ತದೆ. ಹೂವಿನ ಪ್ರಶ್ನೆಗೆ ನಮ್ಮ ಬಳಿ ಉತ್ತರ ಇಲ್ಲ. ಯಾಕಿಲ್ಲ ಅಂದ್ರೆ ಹೂವಿನಂಗೆ ನಮ್ಮ ಬದುಕಿಲ್ಲ, ಆದ್ದರಿಂದ ಹೂವಿನ ಪ್ರಶ್ನೆಗೆ ಉತ್ತರ ಇಲ್ಲ. ಅಂತಹ ಹೂವಿನ ಪ್ರಶ್ನೆಗೆ ಉತ್ತರವಾಗಿ ಈ ಪ್ರಪಂಚದೊಳಗೆ ಯಾರಾದರೂ ಬದುಕಿದವರಿದ್ದರೆ ಅವರೇ ಜಗಜ್ಯೋತಿ ಬಸವಣ್ಣನವರು, ಜ್ಞಾನಯೋಗಿ ಗುರುದೇವರು. ಅವರ ಬದುಕು ಯಾರಿಗೆ ಬೇಡ ಹೇಳಿ? ಅವರ ಆದರ್ಶ ನನಗೆ ಹಿಡಿಸೋದಿಲ್ಲ ಅನ್ನೋರು ಒಬ್ಬರ ಸಿಗ್ತಾರೇನು ಜಗತ್ತಿನೊಳಗೆ? ಯಾರು ಸಿಗೋದಿಲ್ಲ. ಅದಕ್ಕೆ ಇದು ಏನದಲ್ಲ ಬದುಕು, ಭಗವಂತನಿತ್ತ ದಿವ್ಯ ಕಾಣಿಕೆ ಇದು ಬದುಕಿಗೆ ಬೆಲೆ ಕಟ್ಟಾಕ ಬರೋದಿಲ್ಲ. ಒಂದು ಅರಮನೆ ಇರ್ತದೆ, ಅರಮನೆಗೆ ಬೆಲೆ ಕಟ್ಟಬಹುದು. ಅರಮನೆಯನ್ನೇ ಬೆಳಗುವಂತಹ ದೀಪಕ್ಕೆ, ಜ್ಯೋತಿಗೆ, ಬೆಳಕಿಗೆ ಬೆಲೆ ಕಟ್ಟಾಕ ಬರುತ್ತದೇನು? ಹಾಗೆ ಇದು 100 ವಸಂತಗಳ ಕಾಲ ಬೆಳಗುವಂತಹ ದಿವ್ಯ ಬದುಕು ಇದು. ಇಂಥ ಬದುಕು ಹೇಗಿರ್ಬೇಕು ಅಂತ ಕೇಳಿದ್ರೆ ಹೂವಿನಂಗಿರಬೇಕು. ಎಲ್ಲರೂ ನಮ್ಮ ಬದುಕನ್ನು ಪ್ರೀತಿಸಬೇಕು, ಗೌರವಿಸಬೇಕು. ಹಾಗೆ ಒಂದಿಷ್ಟು ಈ ಜಗತ್ತಿನೊಳಗೆ ಬಾಳಿ ಬದುಕೋದು. ಇದೇ ಮಣ್ಣಿನೊಳಗೆ, ಇದೇ ಗಾಳಿಯ ಸೋಂಕಿಸಿಕೊಂಡು, ಇದೇ ಬೆಳಕಿನೊಳಗೆ ಬಸವಾದಿ ಶರಣರು ಬಾಳಿ ಬದುಕಿ ಹೋಗಿಲ್ಲೇನು? ಏನು ಅದ್ಭುತವಾದ ಬದುಕು ಮಾಡಿದರು ಆ ಶರಣರು, ಸಂತರು. ಎಷ್ಟು ವರ್ಷ ಬದುಕಿದ್ರು ಅನ್ನೋದು ಮಹತ್ವದ್ದಲ್ಲ, ಎಷ್ಟು ಚಲೋ ಬಾಳಿ ಬದುಕಿ ಹೋಗ್ಯಾರ ಅನ್ನೋದು ಮಹತ್ವದ್ದು. ಅದಕ್ಕೆ ಬಸವಣ್ಣವ್ರು ಅಂತಾರೆ, ಅಂತರಂಗದೊಳಗೆ ಒಂದಿಷ್ಟು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅಷ್ಟಮದಂಗಳು, ತ್ರೈಮಲಂಗಳು ಅಂತರಂಗದೊಳಗೆ ಹುದುಗಿಸಿಕೊಂಡು, ಮನಸ್ಸನ್ನು ಹೊಲಸು ಮಾಡಿಕೊಂಡು, ಹೊರಗೆ ಶರೀರವನ್ನು ಕೆಡಿಸಿಕೊಂಡು 100 ವರ್ಷ ಬದುಕೋದ್ರೊಳಗೆ ಅರ್ಥ ಇಲ್ಲ. ಮನೆಗೆ ಬ್ಯಾಡಾಗಿ, ಓಣ್ಯನವ್ರಿಗೆ ಬ್ಯಾಡಾಗಿ, ಬಸವ ಕಲ್ಯಾಣಕ್ಕನ ಬ್ಯಾಡಾಗಿ 100 ವರ್ಷ ಬದುಕಿ ಏನು ಮಾಡಬದಿ ನೀನು? ಅದಕ್ಕೆ ನೀ ಎಷ್ಟು ವರ್ಷ ಬದುಕ್ತಿ ಅನ್ನೋದು ಮಹತ್ವದ್ದಲ್ಲ, ಎಷ್ಟು ಚಲೋ ಬದುಕ್ತಿ ಅನ್ನೋದು ಮಹತ್ವದ್ದು. ಅದಕ್ಕೆ ಬಸವಣ್ಣವ್ರು ಅಂತಾರೆ, ಲೇಸೆನಿಸಿಕೊಂಡು 5 ದಿನ ಬದುಕಿದರೇನು, 4 ದಿನ ಬದುಕಿದಡೇನು, 3 ದಿನ ಬದುಕಿದಡೇನು, 2 ದಿನ ಬದುಕಿದಡೇನು, ಕೂಡಲ ಸಂಗನ ಶರಣರ ವಚನದಲ್ಲಿ ಹೂವಿನಂಗ 1 ದಿನ ಬದುಕಿದರೆ ಸಾಲದೇ ಅಂತ ಪ್ರಶ್ನೆ ಮಾಡ್ತಾರೆ. 1 ದಿವಸ ಬದುಕಿಬಿಡು ನೀನು ಸಾಕು, 100 ವರ್ಷ ಬದುಕಬೇಕಂತೇನಿಲ್ಲ. 1 ದಿವಸ ಹೂ ಹೆಂಗೆ ಬದುಕ್ತದೆ ಹಾಗೆ ನಿನ್ನ ಸುತ್ತಮುತ್ತ ಒಂದಿಷ್ಟು ಜ್ಞಾನದ ಸುವಾಸವನ್ನು ಹರವಿ, ಸಮಾನತೆಯ ಸೌರಭವನ್ನು ಒಂದಿಷ್ಟು ಸೂಸಿ ನೀನೇನು ಮಾಡು, 1 ದಿವಸ ಬದುಕು. ಹೆಂಗೆ ಬದುಕಬೇಕಲ್ಲ, ಜಗತ್ತು ನಿನ್ನನ್ನು ಆರಾಧನೆ ಮಾಡಿರಬೇಕು, ಜಗತ್ತು ನಿನ್ನನ್ನು ಪೂಜ್ಯ ಭಾವದಿಂದ ಕಂಡಿರಬೇಕು. ಒಂದಿಷ್ಟು ನೆನಪು ಮಾಡ್ಕೋತ ಬದುಕಬೇಕು, ಅಂಥ ಬದುಕಿನಿಂದ ಆಗಿರಬೇಕು ಅಂತ ತಿಳ್ಕೊಂಡು ಬಸವಣ್ಣನವರ ಅಭಿಮತ. ಬಸವಣ್ಣನವರಂದ್ರೆ ಸಾಮಾನ್ಯ ಅಲ್ಲ. ಬಸವಣ್ಣ ಅಂದ್ರೆ ಸತ್ಸಂಗದ ಸೌರಭ. ಬಸವಣ್ಣ ಅಂದ್ರೆ ಸಮಾನತೆಯ ಸುಗಂಧ. ಬಸವಣ್ಣ ಅಂದ್ರೆ ಪರಮ ಸತ್ಯ. ಬಸವಣ್ಣ ಅಂದ್ರೆ ಪರಮ ಶಾಂತಿ. ಬಸವಣ್ಣ ಅಂದ್ರೆ ಮುಂದೆ ನೀವು ಏನೇನು ಹೇಳ್ಕೋತ ಹೋಗ್ತೀರಿ ಅದೆಲ್ಲವೂ ಬಸವಣ್ಣನೇ. ಬಹಳಷ್ಟು ಜನ ತಿಳ್ಕೊಂಡಾರ ಬಸವಣ್ಣ ಅಂದ್ರೆ ಒಬ್ಬ ವ್ಯಕ್ತಿ ಅಂತ ತಿಳ್ಕೊಂಡಾರ. ಬಸವಣ್ಣವ್ರಂದ್ರೆ ಬರೀ ವ್ಯಕ್ತಿ ಅಲ್ಲ, ಜಗತ್ತಿನ ಅತ್ಯದ್ಭುತವಾದ ಅದೊಂದು ಶಕ್ತಿ ಅನ್ನೋದನ್ನು
ಮರಿಬಾರ್ದು ಯಾರು. ಘನಕ್ಕೆ ಘನವಾದ ಅಂತ ಏನು ಹೇಳ್ತಾರಲ್ಲ ಅಲ್ಲಮರು, ಅದೇ ಬಸವಣ್ಣ. ಅದಕ್ಕೆ ಅಂಥ ಬಸವಣ್ಣನವರು ಬರೀ ಕಲ್ಯಾಣಕ್ಕೆ ಗುರು ಆಗಲಿಲ್ಲ, ಬರೀ ಕರ್ನಾಟಕಕ್ಕೆ ಗುರು ಆಗಲಿಲ್ಲ, ವಿಶ್ವಕ್ಕೆ ಗುರು ಆದರು. ಯಾಕಾದರು? ಗುಕಾರಸ್ಯ ಅಂಧಕಾರ ಋಕಾರಸ್ಯ ತೇಜ ಉಚ್ಯತೆ ಅಂಧಕಾರ ವಿನಾಶತ್ವಾತ್ ಗುರುರಿತ್ಯರಿಭ್ಯತೆ. ಎಷ್ಟು ಚಲೋ ಮಾತು ಹೇಳ್ತಾರೆ ಒಬ್ಬರು. ಗುರು ಅಂದ್ರೆ ಬೇರೆ ಏನೂ ಅಲ್ಲ, ಯಾರು ಅಜ್ಞಾನದ ಅಂಧಕಾರದಲ್ಲಿ ಬಾಳಿ ಬದುಕ್ತಿರ್ತಾರೋ ಅಂಥವರ ಅಂತರಂಗದಲ್ಲಿ ಅಜ್ಞಾನದ ಕತ್ತಲೆಯನ್ನು ಕಳೆದು ಜ್ಞಾನದ ದೀಪವನ್ನು, ಜ್ಞಾನದ ತೇಜವನ್ನು ಹೊತ್ತಿಸಿ ತಾವೂ ಬೆಳಕಿನೊಳಗೆ ಬದುಕ್ತಿರ್ತಾರೆ. ತಮ್ಮ ಸುತ್ತಮುತ್ತ ಇರೋರನ್ನೂ ಸಹಿತ ಬೆಳಕಿನೊಳಗೆ ಬದುಕಿಸಲಿಕ್ಕೆ ಒಂದಿಷ್ಟು ಪ್ರೇರೇಪಣೆ ಮಾಡ್ತಾರೆ. ಅಂಥವ್ರಿಗೆ ಗುರು ಅಂತ ಕರೀತಾರಂತ ತಿಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಬಸವಣ್ಣನವರು ಜಗತ್ತಿನೊಳಗೆ 900 ವರ್ಷಗಳಿಂದ ಏನಿತ್ತು ಕಲ್ಯಾಣದೊಳಗೆ, ಜಗತ್ತಿನೊಳಗೆ, ಈ ಪ್ರಪಂಚದೊಳಗಂದ್ರೆ ಅಸಮಾನತೆ ಇತ್ತು, ಅಸ್ಪೃಶ್ಯತೆ ಇತ್ತು, ಅಜ್ಞಾನ ಇತ್ತು. ಈ ಎಲ್ಲ ಅವಗುಣಗಳನ್ನು ಕಿತ್ತೊಗೆದು ಒಂದಿಷ್ಟು ಸದ್ಭಾವ, ಸದ್ಭಕ್ತಿ, ಸುಜ್ಞಾನದ ಬೀಜವನ್ನು ಬಿತ್ತಿರತಕ್ಕಂಥ ಮಹಾನುಭಾವರು ಬಸವಣ್ಣನವರು. ಬಸವಣ್ಣನವರಿಗೆ ಬಸವಣ್ಣನವರೇ ಸಮ, ಇನ್ನೊಬ್ಬರನ್ನ ಹೋಲಿಕೆ ಕೊಡಕ್ಕೆ ಬರೋದಿಲ್ಲ. ಗಗನಂ ಗಗನಾಕಾರಂ ಸಾಗರಂ ಸಾಗರಾಕಾರಂ ಬಸವಂ ಬಸವಾಕಾರಂ. ಒಬ್ಬ ಕವಿ ಎಷ್ಟು ಚಲೋ ಬರೀತಾನೆ. ಗಗನಕ್ಕೆ, ಆಕಾಶಕ್ಕೆ, ಕಲ್ಯಾಣದೊಳಗೊಂದು ಆಕಾಶ ಬ್ಯಾರೆ, ಕಲಬುರಗಿ ಒಳಗೊಂದು ಆಕಾಶ ಬ್ಯಾರೆ ಇರ್ತದೇನು? ಇರೋದ ಒಂದು ಆಕಾಶ. ನೀವು ಎಲ್ಲಿ ಬೇಕಾದಲ್ಲಿ ಹೋಗ್ರಿ, ಪ್ರಪಂಚದ ತುಂಬೆಲ್ಲ ಒಂದೇ ಆಕಾಶ. ಇನ್ನೊಂದು ಅಮೇರಿಕದೊಳಗೊಂದು ಬೇರೆ ಆಕಾಶ ಅದ ಅಂತೇನಿಲ್ಲ, ಇರೋದ ಒಂದು ಆಕಾಶ. ಭಾರತದೊಳಗೂ ಅದೇ ಅದ, ಅಮೇರಿಕದೊಳಗೂ ಅದೇ ಅದ, ಎಲ್ಲಿ ಬೇಕಾದಲ್ಲಿ ಹೋದ್ರೂ ಒಂದೇ ಆಕಾಶ. ಅಂಥ ಆಕಾಶಕ್ಕೆ ಇನ್ನೊಂದು ಇಂಥದ್ದೊಂದು ಆಕಾಶ ಅದ ಅಂತ ಹೇಳಕ್ಕೆ ಬರೋದಿಲ್ಲ, ಹೋಲಿಕೆ ಕೊಡಕ್ಕೆ ಬರೋದಿಲ್ಲ. ಹೇಗೋ ಹಾಗೆ ಸಾಗರಂ ಸಾಗರಾಕಾರಂ, ಸಾಗರಕ್ಕೆ ಸಾಗರವೇ ಸಮಾನ, ಆಗಸಕ್ಕೆ ಆಗಸವೇ ಸಮಾನ. ಈ ಪ್ರಪಂಚದೊಳಗೆ ಸಾವಿರ ಸಾವಿರ ಸಂತರು ಮಹಾಂತರು ಬಂದಿರಬಹುದು, ಹೋಗಿರಬಹುದು, ಆದರೆ ಬಸವಣ್ಣವರಿಗೆ ಹೋಲಿಕೆ ಮಾಡೋಕ್ಕಾಗೋದಿಲ್ಲ. ಬಸವಣ್ಣನವರಿಗೆ ಬಸವಣ್ಣನವರೇ ಸಮ. ಕಲಿತವ್ರು ಹೇಳೋದು ದೊಡ್ಡದಲ್ಲ ಬಸವಣ್ಣವರನ್ನು ಕುರಿತು. ಕಲಿಲಾರ್ದವರು ಹಳ್ಳಿಗಾಡಿನ ಪ್ರದೇಶದೊಳಗೆ ಯಾವ MA MPhil ಮಾಡಿರೋದಿಲ್ಲ, ಯಾವ PhDನೂ ಮಾಡಿರೋದಿಲ್ಲ, ಯೂನಿವರ್ಸಿಟಿ ಕಟ್ಟಿನೂ ಹತ್ತಿರೋದಿಲ್ಲ. ಅಂತಹ ಹಳ್ಳಿಗಾಡಿನ ತಾಯಂದಿರು, ಗರತಿಯರು ತ್ರಿಪದಿ ಒಳಗೆ ಎಷ್ಟು ಚಲೋ ಬಸವಣ್ಣವ್ರನ್ನ ತಿಳ್ಕೊಂಡಿದ್ರು ಅಂತ ಕೇಳಿದ್ರೆ, ಒಬ್ಬ ಹೆಣ್ಮಗಳು ಹೇಳ್ತಾಳೆ, ಬಸವಣ್ಣ ಅಂದ್ರೆ ಬೇರೆ ಏನೂ ಅಲ್ಲ. ಅವರಂತಾರ, ಬಸವ ರಾಜ್ಯದ ಸಿರಿಯು ಬಸವ ಬಡವರ ನಿಧಿಯು, ಬಸವ ಮಳೆ ಬೆಳೆಯು ನಾಡೊಳಗೆ, ಬಸವ ಮಳೆ ಬೆಳೆಯು ನಾಡೊಳಗೆ, ನಿಜ ದೀಪ ಬಸವನೇ ಸ್ವರ್ಗ ಸೋಪಾನ, ಕರುಣ ಬಂದರೆ ಕಾಯೋ ಮರಣ ಬಂದರೆ ಒಯ್ಯೋ, ಕರುಣಿ ಕಲ್ಯಾಣದ ಬಸವಣ್ಣ, ಕರುಣಿ ಕಲ್ಯಾಣದ ಬಸವಣ್ಣ. ಎಷ್ಟು ಚಲೋ ಹೇಳ್ತಾಳ ತಾಯಿ. ಬಸವಣ್ಣನವರಂದ್ರೆ ಬಸವಣ್ಣ ಈ ರಾಜ್ಯದ ಸಿರಿ ಸಂಪತ್ತ. ಬಸವಣ್ಣನವರಂದ್ರೆ ಬಡವರ ನಿಧಿ. ಅಷ್ಟೆಲ್ಲ ಮುಂದೆ ಅದ್ಭುತ ಮಾತು ಹೇಳ್ತಾಳೆ. ಬಸವಣ್ಣ ಅಂದ್ರನ ಮಳೆ ಅಂತ, ಬಸವಣ್ಣ ಅಂದ್ರನ ಭೂಮಿಯೊಳಗೆ ಬೆಳೆಯುವಂಥ ಬೆಳೆ ಅಂತ ತಿಳ್ಕೊಂಡು ಹೇಳ್ತಾಳೆ. ಅಷ್ಟು ದೊಡ್ಡವರು ಬಸವಣ್ಣನವರು. ಅವರು ಹೇಗೆ ಬದುಕಿದ್ರು ಈ ಜಗತ್ತಿನೊಳಗಂತ ಕೇಳಿದರೆ,
ಅಂತರಂಗದೊಳಗೆ ಒಂದಿಷ್ಟು ಪರಮ ಪ್ರೇಮವನ್ನು ತುಂಬಿಟ್ಟುಕೊಂಡು ಬದುಕಿದರು. ಅವರ ಆಯುಷ್ಯದ ತುಂಬೆಲ್ಲ ಯಾರನ್ನೂ ದ್ವೇಷ ಮಾಡಲಿಲ್ಲ, ಯಾರಿಗೂ ಹಿಂಸೆ ಮಾಡಲಿಲ್ಲ, ಯಾರ ಮನಸ್ಸಿಗೂ ನೋವು ಮಾಡಲಿಲ್ಲ. ಇನ್ನೊಬ್ಬರ ಕಣ್ಣಾಗ ನೀರು ತರಿಸುವಂತಹ ಕಾರ್ಯವನ್ನು ಒಂದು ದಿವಸನೂ ಮಾಡಲಿಲ್ಲ. ಹಗಲ ಇರುಳ ಜಗತ್ತನ್ನು ಪ್ರೇಮದಿಂದ ಕಂಡರು. ಅವರ ಅಂತರಂಗದೊಳಗೆ ತುಂಬಿದ್ದು ದೇವಭಾವ ಹೊರತು ಮತ್ತೊಂದು ಭಾವ ಇಲ್ಲಲ್ಲಿ, ಯಾವ ಕಲ್ಮಶ ಭಾವವೂ ಇಲ್ಲ. ಅದಕ್ಕೆ ಭಾವ ಮುಖ್ಯ. ಬಸವಣ್ಣವ್ರಂದ್ರೆ ಭಾವ ಸಂಪತ್ತು. ಅವರು ಅದಕ್ಕಿಂತ ಮಿಗಿಲಾದ ಸಂಪತ್ತು ಯಾವುದದ? ಭಾವ ಸಂಪತ್ತಿಗಿಂತ ಮಿಗಿಲಾದ ಸಂಪತ್ತು ಪ್ರಪಂಚದೊಳಗೆ ಯಾವುದೂ ಇಲ್ಲ. ಅಂಥ ಅದ್ಭುತ ಭಾವವನ್ನು ಅಂತರಂಗದೊಳಗೆ ಇಟ್ಟುಕೊಂಡು ಇದೇ ಜಗತ್ತಿನೊಳಗೆ ಬದುಕಿದರು. ಅವರು ಬದುಕಿದ ದಿನಮಾನಗಳಲ್ಲಿ ಇನ್ನೂ ಕೆಲವರು ಬದುಕಿದರು. ಇದೇ ಕಲ್ಯಾಣದೊಳಗೆ, ಇದೇ ಮಣ್ಣಿನೊಳಗೆ, ಇದೇ ಬಿಜ್ಜಳ ರಾಜನ ಅರಮನೆಯೊಳಗೆ ಬಸವಣ್ಣನವರು ಕಾರ್ಯವನ್ನು ಮಾಡಿದರು, ಕೊಂಡಿ ಮಂಚಣ್ಣನವರು ಕಾರ್ಯವನ್ನು ಮಾಡಿದರು. ಭಾಳ ದೂರ ಏನು ಕೂಡುತ್ತಿದ್ದಿಲ್ಲ. ನಮ್ಮಂಗನ ಗುರುಗಳು ಹೇಗೆ ಕೂತಾರಲ್ಲ ಇಷ್ಟ ಸಮೀಪದೊಳಗೆ ಕೂಡುತ್ತಿದ್ದರು. ಯಾರ್ಯಾರು? ಕೊಂಡಿ ಮಂಚಣ್ಣನವರು, ಬಸವಣ್ಣನವರು. ಆದ್ರೆ ಬಸವಣ್ಣನವರ ಅಂತರಂಗದೊಳಗೆ ಪ್ರೇಮ ಭಾವ ತುಂಬಿತ್ತು. ಕೊಂಡಿ ಮಂಚಣ್ಣನವರ ಅಂತರಂಗದೊಳಗೆ ದ್ವೇಷ ಭಾವ ತುಂಬಿತ್ತು. ಬಸವಣ್ಣನವರು ಅರಮನೆಗೆ ಬಂದ ಬಳಿಕ ಮೊಟ್ಟ ಮೊದಲಿಗೆ ಬಿಜ್ಜಳ ರಾಜನಿಗೆ ಶರಣಾರ್ಥಿ ಹೇಳ್ತಿರಲಿಲ್ಲ. ಮೊಟ್ಟ ಮೊದಲಿಗೆ ಯಾರಿಗೆ ಹೇಳ್ತಿದ್ರು? ಕೊಂಡಿ ಮಂಚಣ್ಣನವರಿಗೆ ಶರಣಾರ್ಥಿ ಹೇಳ್ತಿದ್ರು. ಎಷ್ಟು ಹೇಳಿದ್ರು ಸಹಿತ ಒಂದು ದಿವಸನೂ ಮರಳಿ ಶರಣಾರ್ಥಿ ಅನ್ನಲಿಲ್ಲ. ಯಾರು? ಕೊಂಡಿ ಮಂಚಣ್ಣನವರು. ಯಾಕೆ ಅನ್ನಲಿಲ್ಲ? ಒಳಗೆ ತುಂಬ್ಯದ ಏನು? ದ್ವೇಷ ತುಂಬ್ಯದ. ಬಸವಣ್ಣವರಿಗೆ ಹಿಡಿಸ್ತಿತ್ತು. ಬಸವಣ್ಣವ್ರಂದ್ರೆ ಇವ್ರಿಗೆ ಹಿಡಿಸ್ತಿರಲಿಲ್ಲ. ಆದರೂ ಸಹಿತ ಒಂದು ದಿವಸ ಶರಣಾರ್ಥಿ ಹೇಳೋದು ಬಿಡಲಿಲ್ಲ. ಅದಕ್ಕೆ ಭಾಳ ದೊಡ್ಡವರು ಬಸವಣ್ಣವರು. ಆದ್ರೆ ಒಬ್ಬರು ಪ್ರೇಮ ಭಾವವನ್ನು ತುಂಬಿಟ್ಟುಕೊಂಡು ಬದುಕಿದರು, ಒಬ್ಬರು ದ್ವೇಷ ಭಾವವನ್ನು ತುಂಬಿಟ್ಟುಕೊಂಡು ಬದುಕಿದರು. ಈಗ 900 ವರ್ಷ ಕಳೆದಾವು. ಇಬ್ಬರು ಬಾಳಿ ಬದುಕಿ ಹೋಗಿ ಈಗ ಇತಿಹಾಸದ ಪುಟವನ್ನು ಹೇಗೆ ಒಂದಿಷ್ಟು ಸರಿಸಿ ನೋಡಿದಾಗ, ತೆರೆದು ನೋಡಿದಾಗ ಪ್ರೇಮ ಭಾವದಿಂದ ಬಾಳಿ ಬದುಕಿರತಕ್ಕಂಥ ಬಸವಣ್ಣನವರ ಹೆಸರು ಉಳಿತೆ ಜಗತ್ತಿನೊಳಗೆ ಹೊರತು ದ್ವೇಷದ ಭಾವದಿಂದ ಬಾಳಿ ಬದುಕಿರ್ತಕ್ಕಂಥ ಕೊಂಡಿ ಮಂಚಣ್ಣನವರ ಹೆಸರು ಉಳಿಲಿಲ್ಲ. ಅದಕ್ಕೆ ಒಂದಿಷ್ಟು ಅಂತರಂಗದೊಳಗೆ ದೇವಭಾವ, ಪ್ರೇಮ ಭಾವ. ಬಸವಣ್ಣವ್ರು ಹೇಗೆ ಬದುಕಿದ್ರು? ಅವರು ಬೇರೆ, ಇವರು ಬೇರೆ, ಇವರು ಆ ಧರ್ಮದವರು, ಇವರು ಈ ಧರ್ಮದವರು, ಇವರು ನಮ್ಮವರು, ಇವರು ನಮ್ಮವರಲ್ಲ. ಒಂದು ದಿವಸ ಕನಸು ಮನಸ್ಸಿನೊಳಗೆ ಭಿನ್ನ ಭೇದ ದೃಷ್ಟಿಯಿಂದ ನೋಡಲಿಲ್ಲ ಬಂದವರಿಗೆಲ್ಲರಿಗೂ ಹೇಳ್ತಿದ್ರು, ಏನು? ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ. ಹಿಂಗೆ ಅನುಕೋತ ಏನು ಮಾಡಿದರು? ಕಲ್ಯಾಣವನ್ನೇ ಕೈಲಾಸ ಮಾಡಿದರು. ಎರಡು ಮಾತು ಏನೆಲ್ಲ ಕೆಲಸ ಮಾಡ್ತಾವೆ, ಹೌದಲ್ಲ? ತಾವೆಲ್ಲ 2011 ಬೆಳಗಿನ ಜಾವ ಪ್ರವಚನ ಕೇಳಿದವರು ನೀವೆಲ್ಲ. ಮತ್ತು ಇಲ್ಲಿ ತನಕ ಏನು ಮಾಡಿದವರು? ಸಂಜೆ ವೇಳೆಕನ ಕೇಳ್ಕೋತ ಬಂದವರು. ಆದರೂ ಸಹಿತ ಮತ್ತು 2011ರಿಂದ ಸಂಜೆ ವೇಳೆಕ ಕೇಳುವಂಥ ಜನ ಮತ್ತು ಮುಂಜಾನೆ ಬಂದಾರಂದ್ರೆ ನಿಮ್ಮನ್ನು ಬೆಳಗಿನ ಜಾವ ಕರೆಸುವಂಥ ಶಕ್ತಿ ಸಾಮರ್ಥ್ಯ ಅಮೃತಾನಂದ ಮಹಾಸ್ವಾಮೀಜಿಯವ್ರ ಮಾತಿನೊಳಗೆ ಅದ ಅಂತ ತಿಳ್ಕೊಂಡು ತಾವೆಲ್ಲ ಬಂದಿರಿ. 2 ಮಾತು ಕತ್ತಲಿಯೊಳಗೆ ಬರುವಂಥವ್ರನ್ನ ಬೆಳಕಿನೊಳಗೂ ಕರೆಸುವಂಥ ಶಕ್ತಿ ಸಾಮರ್ಥ್ಯ ಇರ್ತದೆ. ಅದಕ್ಕೆ ಕಲ್ಯಾಣಕ್ಕೆ ಬರ್ಬೇಕಂತ ಬರಲಿಲ್ಲ ಎಲ್ಲರೂ. ಸೌರಾಷ್ಟ್ರದಿಂದ ಆದಯ್ಯನವರು ಬಂದರು, ಕಾಶ್ಮೀರ ದೇಶದಿಂದ ಮಹಾದೇವ್ ಭೂಪಾಲ್ ಅವರು ಬಂದರು, ಆ ಬಳಿಕ ತಮಿಳುನಾಡಿನಿಂದ, ಆಂಧ್ರ ಪ್ರದೇಶದಿಂದ ಒಂದಲ್ಲ ಎರಡಲ್ಲ ನೂರಾರು ಪ್ರದೇಶಗಳದಿಂದ ಸಾವಿರ ಕಿಲೋಮೀಟ್ರು ಈ ಬಸವ ಕಲ್ಯಾಣಕ್ಕೆ ಎದಕ್ಕೆ ಬಂದರು ಸಂತರು ಶರಣರು ಅಂತ ಕೇಳಿದರೆ, ಬಸವಣ್ಣನವರು ಚಲೋ ಮನೆ ಕಟ್ಟಿ ಕೊಡ್ತಾರಂತ ಬರಲಿಲ್ಲ. ಬಸವಣ್ಣನವರು ಒಂದಿಷ್ಟು ಹೊಲ ಹಿಡಿದು ಕೊಡ್ತಾರಂತ ಬರಲಿಲ್ಲ. ಬಸವಣ್ಣನವರು ಒಂದಿಷ್ಟು ಕನಕ ಕಾಂಚನ ಧನ ಸಂಪತ್ತ ಕೊಡ್ತಾರಂತ ಬರಲಿಲ್ಲ. ಯಾರು ಎದಕ್ಕೆ ಬಂದರು ಈ ಕಲ್ಯಾಣಕ್ಕಂತ ಕೇಳಿದರೆ, ಬಸವಣ್ಣನವರ ಮೃದುವಾದ ಮಧುರವಾದ 2 ಜ್ಯೋತಿರ್ಲಿಂಗದ ಸ್ವರೂಪವಾಗಿರತಕ್ಕಂಥ 2 ಚಲೋ ಮಾತು ಕೇಳಾಕ ಕಲ್ಯಾಣಕ್ಕೆ ಬಂದರೆ ಹೊರತು ಮತ್ಯಾವುದಕ್ಕೂ ಬರಲಿಲ್ಲ. ಅದಕ್ಕೆ ಹರಿಹರ ಬರೆದಿಲ್ಲ ಒಂದು
ಹರಿಹರ ರಗಳಿಯೊಳಗೆ ಬಸವನ ಮಾತೇ ಮಾತು. ಇದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದ್ದಂಗಿದು. ಬಸವಣ್ಣನವ್ರ ಮಾತಂದ್ರೆ ಮಾತು ಅಂದ್ರೆ ಇದ್ರ ಉದ್ದೇಶ ಏನಂದ್ರೆ ಬಸವಣ್ಣವ್ರಕ್ಕಿಂತ ಚಲೋ ಮಾತಾಡೋರು ಜಗತ್ತಿನೊಳಗೆ ಯಾರೂ ಸಿಗೋದಿಲ್ಲ ಅಂತ ಅರ್ಥ. ಅವ್ರ ಮಾತಂದ್ರೆ ಹಾಗಿರ್ತಿದ್ದವು. ಅಂತಹ ಮಾತುಗಳನ್ನು ಆಡಿ ಜಗತ್ತನ್ನು ಗೆಲ್ಲಾಕ ಬರ್ತದ. ಬಸವಣ್ಣವ್ರನ್ನ ಬಿಡ್ರಿ 900 ವರ್ಷ ಆಯಿತು. ಆದ್ರೆ ಮೊನ್ನೆ ಆಗಿ ಹೋಗಿರತಕ್ಕಂಥ ನಮ್ಮ ಮಧ್ಯದೊಳಗನ ಬಾಳಿ ಬದುಕಿ ಹೋಗಿರತಕ್ಕಂಥ ವಿಜಯಪುರದ ಯೋಗಿಗಳು ಅವ್ರೇನು ಮಾಡಿದರು? ಏನಾರ ಪವಾಡ ಮಾಡಿದ್ರು? ಏನಾರ ಒಂದಿಷ್ಟು ಬೂದಿ ತಗೊಂಡು ಹೂವು ಮಾಡಿದ್ರು? ಏನು ಮಾಡಲಿಲ್ಲ. 4-5 ದಶಕಗಳ ಕಾಲದವರೆಗೆ ಈಗೇನು ನಡೆದದಲ್ಲ ಪ್ರವಚನ 20 ದಿನಗಳ ಕಾಲದವರೆಗೆ, ಹೀಗೆ 4-5 ದಶಕಗಳ ಕಾಲದವರೆಗೆ ಅವ್ರು ಏನು ಮಾಡಿದರು? ಸುಂದರಗಳ ಬೆಳಕಿನ ಮಾತುಗಳನ್ನು ಆಡಿದರು. ಅವು ಎಂಥ ಮಾತುಗಳಂದ್ರೆ ಕೇಳುವವರ ಅಂತರಂಗದೊಳಗೆ ಬೆಳಕ ಚೆಲ್ತಿದ್ದು, ಬದುಕಿನಿದ್ದಕ್ಕೂ ದಾರಿ ದೀಪಗಳಾಗ್ತಿದ್ದು. ಅಂಥ ಮಾತುಗಳನ್ನು 4-5 ದಶಕಗಳವರೆಗೆ ಆಡಿದರು. ಆದ್ರೆ ಕೊನೆಗೆ ಎಷ್ಟು ಶಕ್ತಿ ಸಾಮರ್ಥ್ಯ ಇತ್ತು ಅವ್ರ ಮಾತಿನೊಳಗಂತ ಕೇಳಿದ್ರೆ ಒಬ್ಬ ಅನುಭಾವಿ ಹೇಳ್ತಾನೆ, ನಾದಾತವ್ಯಂ ನ ದಾತವ್ಯಂ ನ ಕರ್ತವ್ಯಂ ಚೇ ಕಿಂಚಿನ ಸಾಂತ್ವಮೇಕಂ ಪ್ರಯೋಕ್ತವ್ಯಂ ಸರ್ವಂ ತಸ್ಯ ವಶ್ಯ ಜಗತ್. ಎಷ್ಟು ಚಲೋ ಮಾತು ಹೇಳ್ತಾನೆ. ಮನುಷ್ಯನೇ, ನೀನೂ ಮಾಡೋದು ಬೇಡ, ನೀನು ಯಾರಿಗೂ ಏನೂ ಕೊಡಬೇಡ, ಇನ್ನೊಬ್ಬರಿಂದ ಪಡಿಬೇಡ. ನ ಕರ್ತವ್ಯಂ, ನೀ ಏನೂ ಮಾಡೋದು ಬೇಡ. ಮತ್ತೇನು ಮಾಡೋದು? ತಣ್ಣಗ ಹೇಳ್ತಾರಲ್ಲ, ತಣ್ಣಗ ಕೂತು ಒಂದಿಷ್ಟು ನಿನ್ನ ಸುತ್ತಮುತ್ತ ಹೂ ಹೆಂಗೆ ಸುವಾಸವನ್ನು ಹರವುತ್ತದೆ ಅಂಥ ಸುವಾಸ ಭರಿತವಾದ ಸುಮಧುರವಾದ 2 ಮಾತುಗಳನ್ನು ಜೀವನದ ತುಂಬೆಲ್ಲ ಆಡ್ಕೋತ ಇರು, ಜಗತ್ತೇ ನಿನ್ನ ಕೈವಶ ಆಗ್ತದಂತ ಆ ಪುಣ್ಯಾತ್ಮ ಹೇಳ್ತಾನೆ. ಸರ್ವಂ ತಸ್ಯ ವಶೇ ಜಗತ್. ಹಾಗೆ ಅಪುಗಳು 4-5 ದಶಕಗಳ ಕಾಲದವರೆಗೆ ಸುಂದರವಾದ ಸುಮಧುರವಾದ ಸುಜ್ಞಾನ ಭರಿತ ಮಾತುಗಳನ್ನು ಆಡಿ ಕೊನೆಗೆ ಅವರು ದೇಹ ಬಿಟ್ಟ ಬಳಿಕ ಎಷ್ಟು ಜನ ಭಕ್ತರು ದರ್ಶನ ಪಡ್ಕೊಂಡ್ರು ಅಂತ ಕೇಳಿದ್ರೆ 35-40 ಲಕ್ಷ ಜನ ಅವರು ದರ್ಶನ ಪಡೆದೈತಿ ಅಂತ ಕೇಳಿದ್ರೆ ಕಾರಣ ಅವರು ಆಡಿದ 2 ಮಾತು. ಹಾಗೆ ಬಸವಣ್ಣವರ ಮಾತಂದ್ರೆ ಅಷ್ಟು ಅದ್ಭುತವಾದ ಮಾತುಗಳು, ಅವು ಬೆಳಕಿನ ಮಾತುಗಳು, ಜ್ಯೋತಿರ್ಲಿಂಗಕ್ಕೆ ಸಮನಾಗಿರ್ತಕ್ಕಂಥ ಮಾತುಗಳು. ಅಂಥ ಮಾತುಗಳನ್ನು ಬಸವಣ್ಣವರು ಇದೇ ಜಗತ್ತಿನೊಳಗೆ ಇದೇ ನಾಡಿನೊಳಗೆ ಆಡಿದರು. ಮತ್ತು ನಾವು ಅವ್ರಂಗ ಮಾತಾಡ್ತೀವಿ ಇಲ್ಲಂತಲ್ಲ. ನಮ್ಮ ಮಾತು ಹೇಗಾಗ್ಯಾವಂತ ಕೇಳಿದ್ರೆ ಇನ್ನೊಬ್ಬರಿಗೆ ಬೇಸರ ಆಗ್ಯಾವ ಕೇಳಕ್ಕೆ. ಯಾಕಾರ ಮಾತಾಡ್ತಾರಪ್ಪ ಅನ್ನುವಂಗಾಗ್ಯದ. ಹಳ್ಳ್ಯಾಗ ಹೇಳ್ತಿರ್ತಾರೆ, ತೊಗಲಿಂದಂತ ಉಳ್ದದ ನಿಂದು ಏನು ಬಾಯಿ, ಕಟ್ಟಿಗೆ ಇದಾಗಿದ್ರೆ ಎಂದೋ ಸಿಡಿದು ಬೀಳ್ತಿತ್ತು. ನಾವು ಇಂಥ ಮಾತಾಡೋರು. ಒಂದು ಸಣ್ಣ ಕತೆ ಹೇಳಿ ಮುಗಿಸ್ತೀನಿ. 3 ಜನ ಕೂತಿದ್ರು ಕಟ್ಟಿ ಮೇಲೆ. 3 ಜನ ಯುವಕರವರು, ತರುಣರು. ಮತ್ತು ಕೆಲಸ ಇಲ್ಲ ಅಂತಲ್ಲ, ಕೈ ತುಂಬ ಕೆಲಸ ಇತ್ತು. ಆದರೂ ಮಾಡೋರ್ನೆಲ್ಲ ಕಳಿಸ್ಯಾರ ಕೆಲಸಕ್ಕೆ. ಇವ್ರು ಮಾತ್ರ ಉಂಡು ಮಸ್ತಾಗಿ ಕೂತಿದ್ರು ಕಟ್ಟಿ ಮೇಲೆ. ಮೊದಲನೇದಾವ ಹೇಳಿದ, ನೋಡು ನಮ್ಮ ಅಜ್ಜ ಇದ್ದ, ಶ್ರೇಷ್ಠ ಈಜುಪಟು, ಎಷ್ಟು ಚಲೋ ಈಜಾಡ್ತಿದ್ದ ಅಂದ್ರೆ ನಮ್ಮ ಅಜ್ಜ ಜಿಲ್ಲಾ ಪ್ರಶಸ್ತಿ ಕೊಟ್ಟಾರ. ಜಿಲ್ಲೆಯವರೆಲ್ಲರೂ ಕೂಡಿ ಕರೆಸಿ ಸನ್ಮಾನ ಮಾಡ್ಯಾರ, ಜಿಲ್ಲಾ ಪ್ರಶಸ್ತಿ ಕೊಟ್ಟಾರ. ಎಷ್ಟು ಚಲೋ ಮಾತಾಡ್ತಿದ್ದ ಅಂದ್ರೆ ಒಂದು ಸರ್ತಿ ನಮ್ಮ ಅಜ್ಜ ಬಾವ್ಯಾಗ ಜಿಗದ ಅಂದ್ರೆ 3 ದಿವಸಕ್ಕೆ ಎದ್ದು ಬರ್ತಿದ್ದ ಅಂದವ. ಮೊದಲನೇದಾವ. ಎರಡನೇದಾವ ಅಂದ, ನಿಮ್ಮ ಅಜ್ಜಗೆ ಇಲ್ಲೇ ಜಿಲ್ಲಾ ಪ್ರಶಸ್ತಿ ಕೊಟ್ಟಾರ. ಯಾಕೆ ಕೊಟ್ಟಾರ ಅಂದ್ರೆ ಒಂದು ಸರ್ತಿ ಬಾವ್ಯಾಗ ಜಿಗದ ಅಂದ್ರೆ 3 ದಿವಸ ಬರ್ತಿದ್ದ, ಅದಕ್ಕೆ ಜಿಲ್ಲಾ ಪ್ರಶಸ್ತಿ. ನಮ್ಮ ಅಜ್ಜನ ಕತೆ ಕೇಳಿ ಏನು ಅಂದವ. ಎರಡನೇದಾವ. ಹೇಳಿದ್ರಲ್ಲ ಗೊತ್ತಾಗೋದು ಅಂದಿವ. ಮೂರನೇದಾವ. ಅವ ಅಂದ, ನಿಮ್ಮ ಅಜ್ಜಗೆ ಜಿಲ್ಲಾ ಪ್ರಶಸ್ತಿ ಸಿಕ್ಕದ 3 ದಿವಸಕ್ಕೆ ಎದ್ದು ಬರ್ತಿದ್ದ. ನಮ್ಮ ಅಜ್ಜ ಹಂಗಲ್ಲ, ನಿಮ್ಮ ಅಜ್ಜನಕ್ಕಿಂತಲೂ ಶ್ರೇಷ್ಠ ಈಜುಪಟು. ಒಂದು ಸರ್ತಿ ನಮ್ಮ ಅಜ್ಜ ಬಾವ್ಯಾಗ ಜಿಗದ ಅಂದ್ರೆ 1 ವಾರಕ್ಕೆ ಎದ್ದು ಬರ್ತಿದ್ದ ಅಂದ. ಎರಡನೇದವ. ಇವ ಮೂರನೇದವ ಇದ್ದಲ್ಲ, ಇವ ಹೆಂಗೆ ಸುಮ್ಮ ಕೊಡ್ತಾನೆ. ನಿಮ್ಮ ಅಜ್ಜಗೆ ಜಿಲ್ಲಾ ಪ್ರಶಸ್ತಿ ಕೊಟ್ಟಾರ 3 ದಿವಸಕ್ಕೆ ಎದ್ದು ಬರೋ ಸಲುವಾಗಿ. ನಿಮ್ಮ ಅಜ್ಜಗೆ ರಾಜ್ಯ ಪ್ರಶಸ್ತಿ ಎರಡನೇದವನಿಗೆ ವಾರಕ್ಕೆ ಎದ್ದು ಬರ್ತಾನಂತ ತಿಳ್ಕೊಂಡು ನಮ್ಮ ಅಜ್ಜನ ಕತೆ ಕೇಳಿರಿ ನಂದ ಹೇಳಂದ್ರೆ ಅವರು. ಆವಾಗ ಮೂರನೇದವ ಅಂದ, ನಮ್ಮ ಅಜ್ಜಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕದ. ದೆಹಲಿ ಪಾರ್ಲಿಮೆಂಟ್ನೊಳಗೆ ಕರೆದು ಸತ್ಕಾರ ಮಾಡ್ಯಾರ.
ರಾಷ್ಟ್ರ ಪ್ರಶಸ್ತಿ ಕೊಟ್ಟಾರ. ಎಷ್ಟು ಚಲೋ ಈಜು ಆಡ್ತಿದ್ದ ಅಂದ್ರೆ ಈಗ ನನಗೆ 30 ವರ್ಷ, ನನಗಲ್ಲ 3ನೇದವಾಗ, ನನಗೀಗ 30 ವರ್ಷ. ನಾ ಎಂದು ಹುಟ್ಟೀನಿ ಅಂದ ಜಿಗ್ದ ನಮ್ಮ ಅಜ್ಜ ಬಾವಿಯಾಗ ಇನ್ನೂ ಬಂದಿಲ್ಲ ಅಂದ. ಮತ್ತು ಏನು ಮಾಡಿದ, ನೀರು ಕುಡ್ದು ಹೋದ. ಹಿಂಗೆ ಮಾತಾಡ್ಕೋತ ಕೂತೇವೆ ಅಂದ್ರೆ ನಮ್ಮ ಮಾತು ವಚನ ಆಗಕ್ಕೆ ಸಾಧ್ಯದ ಏನು, ಅಭಂಗಗಳಾಗಕ್ಕೆ ಸಾಧ್ಯದವೇನು, ಜ್ಯೋತಿರ್ಲಿಂಗ ಆಗಕ್ಕೆ ಸಾಧ್ಯದವೇನು? ಅದಕ್ಕೆ ಹಿಂಗಾಗೋದಿಲ್ಲ. ಅದಕ್ಕೆ ನೀ ಏನು ಮಾಡು, ಒಂದೆರಡು ಮಧುರವಾದ ಮಾತುಗಳನ್ನು ಆಡ್ಕೋತ ಇರು, ಒಂದಿಷ್ಟು ಒಳ್ಳೆಯದನ್ನು ನೋಡ್ಕೋತ ಇರು, ಒಳ್ಳೆಯ ಕಾರ್ಯಗಳನ್ನು ಸತ್ಕಾರ್ಯಗಳನ್ನು ಮಾಡ್ಕೋತ ಇರು. ಎದೆಯೊಳಗೆ ಒಂದಿಷ್ಟು ಬಸವಣ್ಣನವರಂಗ ಪ್ರೇಮ ಭಾವವನ್ನು ತುಂಬಿಟ್ಟುಕೊಂಡು ಈ ಜಗತ್ತಿನೊಳಗೆ ನೀ ಒಂದೇ ದಿವಸ ಬದುಕು, ಆ ಬದುಕು ಭಗವಂತನಿಗೆ ಅರ್ಪಿತ ಆಗ್ತದೆ ಅನ್ನೋದ್ರೊಳಗೆ ಯಾವುದೇ ಸಂಶಯ ಇಲ್ಲ. ಅಂತಹ ಬದುಕು ನಿಮ್ಮದು ಆಗಲಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ನಮ್ಮ ಬಸವೇಶ್ವರ ಪಂಚ ಕಮಿಟಿಯವರು, ವಿಶ್ವಸ್ತ ಮಂಡಳಿಯವರು ಇದೊಂದು 75 ವರ್ಷದ ಅಮೃತ ಮಹೋತ್ಸವದ ನಿಮಿತ್ತವಾಗಿ ಆಧ್ಯಾತ್ಮಿಕ ಪ್ರವಚನವನ್ನು ಅವರು ಇಲ್ಲಿ ಏರ್ಪಾಟು ಮಾಡಿದ್ದಾರೆ. ಇಂದು ಕೊನೆ ದಿವಸ. ನೀವೆಲ್ಲರೂ ಇನ್ನೂ ಪರಮ ಪೂಜ್ಯ ಅಮೃತಾನಂದ ಮಹಾಸ್ವಾಮೀಜಿಯವರ ಆಶೀರ್ವಚನದ 2 ಮಾತುಗಳನ್ನು ಆಲಿಸೋರದಿರಿ, ಕೇಳೋರಿದ್ದೀರಿ. ಅವರು ಎಷ್ಟು ಸೂಕ್ತ ನಿಮ್ಮ ಅಮೃತ ಮಹೋತ್ಸವಕ್ಕಂತ ಕೇಳಿದ್ರೆ, ಈಗ ಹಾಲು ಕುಡಿ ಅಂದ್ರೆ ಯಾರೂ ಇಚ್ಛಾ ಪಡೋದಿಲ್ಲ ಬರೀ ಹಾಲು ಕುಡಿಯೋಕೆ. ಹಾಲಿನೊಳಗೆ ಒಂದಿಷ್ಟು ಸಕ್ಕರೆ ಹಾಕಿ ನೋಡ್ರಿ, ಒಂದಿಷ್ಟು ಬೆಲ್ಲ ಹಾಕಿ ನೋಡ್ರಿ, ಶುಗರ್ ಇದ್ದಾವ ಸಹಿತ ಕುಡಿಬೇಕು ಅನ್ನಿಸ್ತದೆ. ಯಾಕೆ ಹೋದ್ರೆ ಹೋಗಲ್ಲ, ಯಾಕೆ ಕುಡ್ದ ಹೊಕ್ಕಿನಿ ಅಂತಾನೆ. ಹಂಗೆ ಬರೀ ಯಾರು ಬಂದಿದ್ರಪ್ಪ ಅಂದ್ರೆ ಪ್ರವಚನ ಮಾಡೋಕೆ ಅಷ್ಟು ಸೂಕ್ತ ಆಗ್ತಿದ್ದಿಲ್ಲ. ಅಮೃತ ಮಹೋತ್ಸವಕ್ಕೆ ಅಮೃತಾನಂದ ಸ್ವಾಮಿಗಳು ಬಂದದ್ದು ಇದು ಏನು ಅಷ್ಟು ಸೂಕ್ತ ಅನಿಸ್ಯದ, ಅಷ್ಟು ಎಲ್ಲರಿಗೂ ಕಲ್ಯಾಣದ ಭಕ್ತರಿಗೆ ಸಂತೋಷ ಅನಿಸ್ಯದ, ಅಷ್ಟು ಅದ್ಭುತವಾಗಿರತಕ್ಕಂಥ ಅನುಭಾವಿಗಳು, ಶ್ರೇಷ್ಠ ಯೋಗಾಚಾರ್ಯರು ಅವರು ಬಂದದ್ದು ನಿಮ್ಮೆಲ್ಲರಿಗೂ ಬಹುತೇಕ ಹಂಡೆ ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕಂತ ಭಾವಿಸುತ್ತಾ, ಅಂಥ ಪರಮ ಪೂಜ್ಯರು, ಆ ಬಳಿಕ ನಮ್ಮ ಕಮಿಟಿಯ ಎಲ್ಲ ಹಿರಿಯರು ನಮ್ಮನ್ನು ಸಹಿತ ಇಲ್ಲಿಗೆ ಕರೆಸಿ 2 ನುಡಿಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಎಲ್ಲ ಸಮಿತಿಯವರಿಗೂ ಪರಮ ಪೂಜ್ಯರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ 2 ನುಡಿಗಳನ್ನು ಗುರುದೇವರ ಪಾದಕ್ಕೆ ಸಮರ್ಪಣೆ ಮಾಡ್ತೀವಿ. ತಮ್ಮೆಲ್ಲರಿಗೂ ನಮಸ್ಕಾರ. ಹಿರಿಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು. ಇವತ್ತು 20ನೇ ದಿನ. 20 ದಿವಸಗಳನ್ನೆಲ್ಲ ಕಳೆದು ಬಿಟ್ಟಿವಿ. ಇವತ್ತೂ ಸಹಿತ 7 ಗಂಟೆ ಈಗಾಗಲೇ ಆಗಿ ಹೋಗ್ಯದ. ಇನ್ನೇನು ಒಂದು ಸ್ವಲ್ಪ ಸಮಯ ನಾವಿಲ್ಲಿ ಕೂಡುವರದೇವೆ. ಕಾಲ ಅಂತೂ ಹಾಗೆ ಅದು ಸರಿತಾ ಇರ್ತದೆ. ಎಲ್ಲರೂ ನಾವು ಕಾಲದ ಜೊತೆಗೆ ಓಡ್ತಾ ಇದ್ದೇವೆ. ಅದಕ್ಕೆ ಈ ಜಗತ್ತಿನಲ್ಲಿ ನಾವು ಹೇಗಿರಬೇಕು ಅಂದ್ರೆ, ಅಪ್ಪುಗಳು ಹೇಳ್ತಿದ್ರು, ಸುಮ್ಮನೆ ತಣ್ಣಗಿರೋದು ಅಂತ. ತಾನೇ ಎಲ್ಲ ಸರಿ ಆಗ್ತದೆ, ಅದು ಸರಿಯೇ ಆಗ್ತಾ ಇರ್ತದೆ. ನಾವು ಬಹಳ ಗದ್ದಲಕ್ಕೆ ಹಾಕ್ಕೊಂಡಿವಿ ಅಂತಂದರೆ ಸಮಸ್ಯೆ ಆಗ್ತದೆ. ಸುಮ್ಮನೆ ತಣ್ಣಗಿರೋದು ಅಂತ ಹೇಳ್ತಿದ್ರು ಅವರು. ಈಗ ನೋಡ್ರಿ, ಉರಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹೊತ್ತಿ ಉರಿತಾ ಇರ್ತದೆ. ಅದನ್ನು ಆರಿಸುವಂಥದ್ದು ಯಾವ ಕಡೆನೂ ಇಲ್ಲ, ಸಾಧ್ಯ ಇಲ್ಲ. ಆದರೆ ಸ್ವಲ್ಪ ಅದನ್ನು ಹಾಗೆ ಸುಮ್ಮನೆ ಬಿಟ್ಟಿವಿ ಅಂದರೆ ಉರಿದು 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 ತಾನೇ ತಣ್ಣಗೆ ಆಗ್ತದೆ. ಗಾಳಿ ಬಹಳ ಜೋರು ಬಿಟ್ಟಿರ್ತದೆ, ಬಿರುಗಾಳಿ. ಎಂತೆಂಥ ಗಿಡಗಳನ್ನೆಲ್ಲ ಕೆಡವಿ ಬಿಡ್ತದೆ. ಆವಾಗ ಅದನ್ನು ನಿಲ್ಲಿಸುವಂಥ, ತಡೆಯುವಂಥ ಸಾಮರ್ಥ್ಯ ಯಾವುದಕ್ಕೂ ಇಲ್ಲ. ಅಂಥ ದೊಡ್ಡ ಬಿರುಗಾಳಿನೂ ಸಹಿತ ಸ್ವಲ್ಪ ಸಮಯ ಆದ ಬಳಿಕ ಮತ್ತೆ ತಣ್ಣಗೆ ಆಗ್ತದೆ, ತಾನೇ ನಿಂತು ಹೋಗಿಬಿಡ್ತದೆ. ಹಾಗೆ ನಮ್ಮ ಮನಸ್ಸಿನಲ್ಲಿನೂ ನಮ್ಮ ಜೀವನದಲ್ಲಿನೂ ಕೆಲವೊಂದು ಸಲ ತಾಪ ಹೆಚ್ಚಾಗಿ ಉರಿತಾ ಇರ್ತದೆ. ಕೆಲವೊಂದು ಸಲ ಬಿರುಗಾಳಿ ಹಂಗೆ
ಗಾಳಿ ಬೀಸ್ತಾ ಇರ್ತದೆ. ಹೆಂಗೆ ಮಾಡುವುದು ಅಂಥೇಳಿ ಚಿಂತೆ ಮಾಡುವುದಲ್ಲ, ಸುಮ್ಮನೆ ತಣ್ಣಗಿರುವುದು, ತಾನೇ ಅವೆಲ್ಲವೂ ಶಾಂತ ಆಗ್ತವೆ. ತಾನ್ ತಿತಿಕ್ಷಸ್ವ ಆಗಮ ಅಪಾಯಿನಃ. ಇವೆಲ್ಲವೂ ಹೆಂಗದಾವು ಅಂದ್ರೆ ಬಂದು ಹೋಗುವಂಥವು ಅದಾವೆ. ಯಾವುದು ಬರ್ತದ ಅದು ಹೋಗೇ ಹೋಗ್ತದೆ. ನಾವಿಲ್ಲಿ ಬಂದೇವೆ ಅಂದರೆ ಹೋಗಲೇಬೇಕು. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು? ನಮ್ಮಲ್ಲಿ ಚಿಂತೆ ಬರಲಿ ಮತ್ತೇನರ ಬರಲಿ, ಅವು ಬರ್ತಾವ ಹೋಗ್ತಾವ. ನಾವು ಸಹನೆಯಿಂದಿರಬೇಕು, ತಿತಿಕ್ಷೆಯಿಂದ ಇರಬೇಕು ಅಂತ ಹೇಳಿದರು. ಆಗ ನಾವು ಎಲ್ಲರೂ ಒಂದು ದಿವಸ ಈಗ ಕೂಡಿದ್ವಿ, ಇನ್ನೊಂದು ದಿವಸ ಅಗಲ್ತೀವಿ. ಅದರಲ್ಲಿ ನೀವೆಲ್ಲರೂ ಕಲ್ಯಾಣದವರು. ಕಲ್ಯಾಣದ ಬಗ್ಗೆ ಎಲ್ಲರಿಗೂ ಬಹಳಷ್ಟು ಅಭಿಮಾನ. ಎಲ್ಲರೂ ಬಂದವರೆಲ್ಲ ಹೇಳ್ತಾರೆ ಕಲ್ಯಾಣ ಹಂಗಿರಬೇಕು ಹಿಂಗಿರಬೇಕು ಎಲ್ಲ ಹೇಳಿದ್ದಾರೆ. ಆದರೆ ಅಕ್ಕ ಮಹಾದೇವಿ ಮಾತನ್ನು ಯಾರೂ ಮರಿಬಾರ್ದು. ಅವರು ಹೇಗೆ ಹೇಳ್ಯಾರು ಕಲ್ಯಾಣ ಅಂದ್ರೆ, ಕಲ್ಯಾಣ ಯಾವಾಗ ಕಲ್ಯಾಣ ಆಗ್ತೈತಿ ಅಂದ್ರೆ, ಆಸೆ ಆಮಿಷ ಹರಿದವಂಗಲ್ಲದೆ ಕಲ್ಯಾಣಕ್ಕೆ ಅಡಿ ಇಡಬಾರದು. ಒಳ ಹೊರಗೆ ಶುದ್ಧವಾದವರಿಗಲ್ಲದೆ ಕಲ್ಯಾಣವ ಹೋಗಬಾರದು. ನಾನು ಅನ್ನುವುದನ್ನು ಕಳೆದಿರುವುದಂಥ ಮನುಷ್ಯನಿಗೆ ಕಲ್ಯಾಣಕ್ಕೆ ಬರಬಾರದು. ಕಲ್ಯಾಣ ಯಾವಾಗ ನಿಜವಾದ ಕಲ್ಯಾಣ ಆಗ್ತದಂದ್ರೆ, ಆಸೆ ಆಮಿಷಗಳು ಕಡಿಮೆ ಆದಾಗ. ನಮ್ಮದು ಇನ್ನೂ ಬೇಕು ಬೇಕು ಅಂತ ಆಸೆ ಇತ್ತು ಅಂದರೆ ನಾವು ಹೊರಗೆ ಎಷ್ಟೇ ದೊಡ್ಡದಾಗಿ ಕಟ್ಟೋಣ, ಅದೇನು ಕಲ್ಯಾಣ ಆಗೋದಿಲ್ಲ. ಮತ್ತು ಒಳಗೂ ಹೊರಗೂ ಶುದ್ಧರಾಗಬೇಕು ಕಲ್ಯಾಣ. ನಾನು ಅನ್ನೋದನ್ನು ಅಳಿಬೇಕು, ಅದು ಕಲ್ಯಾಣ. ನಮ್ಮಲ್ಲಿ ನಾನು 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 ಅನ್ನೋದನ್ನೇ ಹೆಚ್ಚಾಯಿತು ಅಂದರೆ ಕಲ್ಯಾಣ ಯಾವಾಗ ಆಗೋದು? ಕಲ್ಯಾಣ ಅದು ಬರೀ ಹೊರಗಡೆ ಒಂದು ಕ್ಷೇತ್ರ ಅಲ್ಲ. ಕಲ್ಯಾಣ ಇರೋದು ನಮ್ಮ ಒಳಗಡೆ ತಯಾರಾಗಬೇಕಾಗ್ಯದ. ನಾವು ಇರುವಲ್ಲೇ ಕಲ್ಯಾಣ. ಯಾವ ಮನುಷ್ಯನಲ್ಲಿ ನಾನು ಇರುವುದಿಲ್ಲ, ಯಾವ ಮನುಷ್ಯನಲ್ಲಿ ಆಸೆ ಆಮಿಷಗಳಿರುವುದಿಲ್ಲ, ಅಲ್ಲೇ ಕಲ್ಯಾಣ. ಅಂತ ನಿಮ್ಮದೆಲ್ಲ ಇದು ಕಲ್ಯಾಣ. ಕೊನೆಗೆ ಎಲ್ಲ ಪ್ರವಚನ ಮುಗಿತು, ಶರಣರದು ಮುಗಿತು, ಎಲ್ಲ ಮುಗಿದ ಬಳಿಕ ಏನು ಮಾಡೋದು ಅಂತ ಕೇಳ್ತಿರ್ತಾರೆ ಪ್ರಶ್ನೆ. ನಮಗೂ ಬಹಳಷ್ಟು ಜನ ಕೇಳ್ತಾರೆ. ಜೀವನದಾಗ ಸಮಸ್ಯೆಗಳು ಭಾಳ ಇರ್ತಾವೆ, ಅದಕ್ಕೆ ಏನು ಪರಿಹಾರ? ಕೆಲವು ಜನ ಹೇಳ್ತಾರೆ ನಮ್ಮದು ಮದುವೆ ಆಗ್ತಿಲ್ಲ, ಕೆಲವ್ರಿಗೆ ಮಕ್ಕಳಾಗದೇ ಇರುವಂಥ ಸಮಸ್ಯೆ ಅದ, ಮನೆಯೊಳಗೆ ಜಗಳದ, ನೌಕರಿಗಾಗಿ ಪ್ರಯತ್ನ ಪಡ್ತಾ ಇದ್ದಾರೆ, ವ್ಯಾಪಾರ ಆಗೋದಿಲ್ಲ, ಅಪಮಾನ ಬರ್ತದ. ಈಗ ಎಲ್ಲ ಸಮಸ್ಯೆಗಳದಾವಲ್ಲ, ಎಲ್ಲ ಸಮಸ್ಯೆಗೆ ಪರಿಹಾರ ಏನು? ನಾವೆಲ್ಲರೂ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾಯಿದೆ. ಆದರೆ ಒಂದು ಪರಿಹಾರ ಅದ, ಏನು ಅಂದ್ರೆ, ಈ ಎಲ್ಲ ಸಮಸ್ಯೆಗಳಿಗೆ ಯಾರು ಕಾರಣ ಅಂದರೆ ನಾನೇ ಕಾರಣ. ನಾ ಇರೋದ್ರಿಂದನೇ ಇವೆಲ್ಲ ಸಮಸ್ಯೆಗಳು ಬಂದಾವೆ. ನಾನೇ ಇರದಿದ್ರೆ ಇಲ್ಲೆಲ್ಲಿ ನೌಕರಿನೇ ಎಲ್ಲಿರ್ತಿತ್ತು, ಕೆಲಸರೇ ಎಲ್ಲಿರ್ತಿತ್ತು, ವ್ಯಾಪಾರರೇ ಎಲ್ಲಿರ್ತಿತ್ತು, ಬೈಯೋರು ಯಾರು? ನಾ ಇರೋದ್ರಿಂದನೇ ಇವೆಲ್ಲ ಬಂದಾವಲ್ಲ. ಇನ್ನು ನನಗೆ ಯಾರು ಕಾರಣದಾರು ಅಂದ್ರೆ, ಯಾವುದೋ ಒಂದು ಶಕ್ತಿ ಕಾರಣ ಅದ ನಾ ಬರಬೇಕಾದ್ರೆ. ಅದಕ್ಕೆ ದೇವಶಕ್ತಿ ಅಂತ ಕರೆಯೋದು, ಶಿವಶಕ್ತಿ ಅಂತ ಕರೆಯೋದು. ಇನ್ನು ಎಲ್ಲನಕ್ಕೂ ಅದೇ ಕಾರಣ ಅದ ಅಂದಾಗ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಆ ದೇವರೇ ಪರಿಹಾರ. ನಾವು ಏನು ಪ್ರಾರ್ಥನೆ ಮಾಡಿದರೂ ಆ ದೇವನಿಗೆ ಪ್ರಾರ್ಥನೆ ಮಾಡೋದು. ಯಾಕೆ? ಎಲ್ಲದರ ಮೂಲ ಅದಾನ ಆತ, ಎಲ್ಲದರದ ಕೇಂದ್ರ ಅದಾನ ಆತ. ನಮ್ಮ ಸಮಸ್ಯೆಗಳಿಗೆ ಆತನೇ ಪರಿಹಾರ. ಉಳಿದು ಯಾವುದೇ ಪರಿಹಾರ ಅದು ತಾತ್ಪೂರ್ತಿಕ ಪರಿಹಾರವಿನವೇ, ಶಾಶ್ವತ ಪರಿಹಾರ ಅಲ್ಲ. ಅದಕ್ಕೆ ನಮ್ಮ ಭಕ್ತಿ ಪ್ರಾರಂಭ ಆಗೋದು ಎಲ್ಲಿಂದ ಅಂದರೆ ಇಲ್ಲಿಂದ. ನಾವು ದೇವನಲ್ಲಿ ಪ್ರಾರ್ಥನೆ ಮಾಡೋಣ, ದೇವನಲ್ಲಿ ವಿಶ್ವಾಸ ಇಡೋಣ. ಆತ ನಮ್ಮನ್ನು ರಕ್ಷಿಸ್ತಾನೆ. ನಮಗೆ ಸಮಸ್ಯೆ ತಂದು ಕೊಟ್ಟಾನಂದ್ರೆ ಸಮಸ್ಯೆಗೆ ಪರಿಹಾರನೂ ಆತ ಒದಗಿಸ್ತಾನೆ. ಅದನ್ನಂದು ನಾವೆಲ್ಲ ಕೆಲಸ ಮಾಡೋದು. ಮತ್ತು ಪ್ರವಚನ ನಾನೇ ಹೇಳಿ ಯಾರೇ ಹೇಳಿದರಲ್ಲಿ ಎಷ್ಟೋ ಚಲೋ ಇರ್ತದೆ, ಎಷ್ಟೋ ನಮಗೆ ಆಗದೇನೂ ಇರ್ತದೆ.
ಅದು ಏನು ನಂದು ದೋಷವೋ ಏನು ಕೇಳೋರ ದೋಷವೋ ಯಾರ್ದು ದೋಷ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಏನು ಮಾಡೋದು ಅಂತಂದ್ರೆ, ನಮಗೆ ಚಲೋ ಅನ್ನಿಸ್ತು ಅಂದರೆ ಇಟ್ಟುಕೊಳ್ಳೋದು, ಬ್ಯಾಡ ಅನ್ನಿಸ್ತಂದ್ರೆ ಬಿಟ್ಟು ಬಿಡೋದು. ಒಬ್ಬ ಮನೆಯಲ್ಲಿ ಒಕ್ಕಲಿಗ, ಅವನ ಹೆಂಡತಿ ಮನೆಯಲ್ಲಿ ದಿನಾಲೂ ಮನೆಯೊಳಗಿಂದ ಏನು ಕಸ ಇತ್ತು ಅದನ್ನೆಲ್ಲ ಹೋಗಿ ತಿಪ್ಪಿಗೆ ಚೆಲ್ಲೋವಳು. ಆಕೆ ಮನೆಯೊಳಗಿರುವಂಥ ಎಲ್ಲ ಕಸವನ್ನು ತಿಪ್ಪಿಗೆ ಚೆಲ್ಲುವವಳು. ತಿಪ್ಪಿ ಒಂದು ದಿವಸ ದೊಡ್ಡದಾಯಿತು. ತಿಪ್ಪಿ ಅಂದರೆ ತಿಪ್ಪಿ, ಅದೆಲ್ಲ ಹೊಲಸು ವಾಸನೆ ಬರ್ತಿತ್ತು. ಅವ ಒಕ್ಕಲಿಗ ನೋಡಿದ ಅದನ್ನೇ ತಿಪ್ಪಿಯನ್ನೆಲ್ಲ ತೊಗೊಂಡು ಹೋಗಿ ಮಾವಿನ ಗಿಡಗಳಿಗೆ ಹಾಕಿದ. ಮುಂದೊಂದು ದಿವಸ ಮಸ್ತ್ ಪೈಕಿ ಮಾವಿನ ಗಿಡಗಳು ಅದು ಹಣ್ಣು ಬಂದು, ಹಣ್ಣು ತೊಗೊಂಡು ಮನೆಗೆ ಬಂದ, ಹೆಂಡತಿಗೆ ಕೊಟ್ಟ. ಹೆಂಡತಿ ತಿಂದು ಸಂತೋಷಪಟ್ಲು. ಎಲ್ಲಿಯೂ ಎಷ್ಟು ರುಚಿ ಅದಾವ ಹಣ್ಣು ಅಂತಂದಳು. ಅವಾಗ ಅವ ಹೇಳಿದ, ನೀನೇನು ಮನ್ಯಾಗಿಂದ ಇದು ಬ್ಯಾಡ, ನಮ್ಮ ಮನ್ಯಾಗ ಇದು ಚಲೋ ಇಲ್ಲ, ಇದು ಸುಮಾರು ಐತಿ ಅಂತೇನು ಹೊರಗೆ ಹೋಗಿ ತಿಪ್ಪ್ಯಾಗ ಚೆಲ್ಲಿದೆಯಲ್ಲ, ಅದೇ ನೋಡಿ ಇದಿಷ್ಟು ರುಚಿಯಾಗಿತ್ತು ಅಂತ. ಆಕೆಗೆ ಅದು ಕಸ, ಒಕ್ಕಲಿಗನಿಗೆ ಅದು ರಸ. ಹಾಗೆ ಈ ಜಗತ್ತಿನಾಗ ಯಾರಿಗರೇ ನಾವು ಒಂದೊಂದು ಸಲ ನಮಗೆ ಗೊತ್ತಿರಲಾರ್ದವ್ರಿಗೆ ನಾವು ಕಸ, ಗೊತ್ತಿದ್ದವ್ರಿಗೆ ನಾವು ರಸ. ನಮ್ಮದು ದೋಷವೋ ಅವ್ರದ್ದು ದೋಷವೋ ತಲೆಯಾಗ ಹಾಕ್ಕೊಳ್ಬಾರ್ದು. ಜಗತ್ತಿರೋದನ್ನೇ ಹಾಗಿರುವುದದು. ಅದಕ್ಕಾಗಿ ನಾವು ಬಳಸಲಿಕ್ಕೆ ಕಲಿಬೇಕು, ಅದನ್ನು ಸುಂದರವಾಗಿ ಕಲಿಬೇಕು. ಮತ್ತು ಈ ಅಧ್ಯಾತ್ಮ ಅದಲ್ಲ, ಇದೊಂದು ಕೊನೆಗಿದು ಮನುಷ್ಯನಿಗೆ ಒಂದು ಶಾಶ್ವತ ಪರಿಹಾರವನ್ನು ಕೊಡುವಂಥದ್ದು. ಎಲ್ಲ ಹಸಿವಿರ್ತದೆ. ನೀವು ಬರೀ ಸುಮ್ಮನೆ ಒಂದು ಪ್ರಯೋಗ ಮಾಡಿ ನೋಡ್ರಿ, ನೀರಡಿಕೆ ಆದವನಿಗೆ ಎಲ್ಲ ಥರದ ಊಟ ಕೊಡ್ರಿ, ಅವನಿಗೆ ನೀರಡಿಕೆ ಹೋಗೋದಿಲ್ಲ. ಇನ್ನು ಹಸಿವಾದವನಿಗೆ ಎಷ್ಟು ಬೇಕಾದಷ್ಟು ನೀರು ಕುಡಿಸ್ರಿ, ಅವನದೇನು ಹಸಿವು ಹೋಗೋದಿಲ್ಲ. ಬರೀ ನೀರಡಿಕೆ ಹೋಗಬೇಕಾದ್ರೆ ನೀರು ಕುಡಿಬೇಕು, ಹಸಿವು ಹೋಗಬೇಕಾದ್ರೆ ಅನ್ನ ಉಣ್ಣಬೇಕು, ಇಷ್ಟೇ ವ್ಯತ್ಯಾಸ ಅದ. ಈಗ ಶರೀರದಕ್ಕೆ ಹಸಿವದಲ್ಲ, ಶರೀರದ ಹಸಿವನ್ನು ಅನ್ನದಿಂದ ನಾವು ಪೂರ್ಣಗೊಳಿಸಬಹುದು, ಅನ್ನದಿಂದ ಅದನ್ನು ಪೂರೈಸಬಹುದು. ಆದರೆ ಒಳಗಡೆ ನನ್ನ ಹಸಿವಂತದ ಜೀವನ ಹಸಿವದಲ್ಲ. ಆ ಜೀವದ ಹಸಿವು ಯಾವಾಗ ಹೋಗ್ತದಂದ್ರೆ ಅದು ಆಧ್ಯಾತ್ಮಿಕ ಸಾಧನೆಯಿಂದ ಮಾತ್ರ ಹಸಿವು ಹೋಗ್ತದೆ. ನಾವು ಯಾರ್ದರೇ ಕೇಳೋಣ, ನಮಗೆ ಇವ್ರ ಕಡೆಯಿಂದ ಕೇಳೋಕ್ಕಾಗಲಿಲ್ಲ ಅಂತ ಬಿಡೋಣ, ಆದರೆ ಮತ್ತೆಲ್ಲರೇ ಕೇಳಲೇಬೇಕು. ಈ ಜನ್ಮದಾಗ ಆಗದಿದ್ದರೂ ಮುಂದಿನ ಜನ್ಮದಾಗ ಆದರೆ ಕೇಳಲೇಬೇಕು, ಹೇಳಲೇಬೇಕು. ಯಾಕೆಂದ್ರೆ ಅನ್ನದಿಂದ ನೀರಡಿಕೆ ಹೋಗಂಗಿಲ್ಲ, ಇನ್ನು ನೀರಿನಿಂದ ಹಸಿವು ಹೋಗಂಗಿಲ್ಲ. ಶರೀರದ ಹಸಿವನ್ನು ಅನ್ನದಿಂದ ಪೂರೈಸಬಹುದು. ಎಷ್ಟು ದಿವಸ ಅಂತ ನಾವು ನಮ್ಮ ಹಸಿವನ್ನು ತಡ್ಕೊಳ್ಳಿಕ್ಕೆ ಆಗ್ತದೆ. ಆದ್ದರಿಂದ ಕೊನೆಗೆ ಅದು ನಮ್ಮ ಹಸಿವನ್ನು ನೀಗಿಸುವಂಥ ಸಾಧನ ಯಾವುದದ ಅಂದ್ರೆ ಅಧ್ಯಾತ್ಮ. ಅದನ್ನು ಎಲ್ಲ ಶರಣರು ಮಾಡಿದರು. ಕೊನೆಗೆ ಐಕ್ಯ ಸ್ಥಳದಲ್ಲಿ ಅವರು ಏನು ಹೇಳಿದರು ಅಂದ್ರೆ, ತನು ನಷ್ಟ, ಮನ ನಷ್ಟ, ನೆನಹು ನಷ್ಟ, ಭಾವ ನಷ್ಟ, ಜ್ಞಾನ ನಷ್ಟ. ಇಂತಿ ಪಂಚ ನಷ್ಟದೊಳಗೆ ನಾ ನಷ್ಟ, ನಾ ನಷ್ಟದೊಳಗೆ ನೀ ನಷ್ಟ. ಕಲಿದೇವರ ದೇವ ನಿಶ್ಶಬ್ದಂ ಬ್ರಹ್ಮ ಉಚ್ಯತೆ ಅಂತ ಹೇಳಿ. ಕೊನೆಗಿದು ಐಕ್ಯ ಸ್ಥಳದೇನು ಅಂದರೆ ತನು ನಷ್ಟ, ನಮ್ಮ ಶರೀರ ನಷ್ಟ ಆಗಬೇಕು. ಶರೀರದ ಭಾನ, ಶರೀರದ ಅಭಿಮಾನ ಅದು ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ತ್ರಾಸು ಕೊಡ್ತಾರೆ. ಮನಸ್ಸಿನ ನಷ್ಟ, ಮನಸ್ಸು ನಷ್ಟ. ಆನಂತರ ಭಾವ ನಷ್ಟ, ನೆನಹು ಸ್ಮೃತಿನೂ ಸಹಿತ ಅದೂ ಮರೆಯಾಗಬೇಕು. ಜ್ಞಾನನೂ ನಷ್ಟ, ನಾನು ಅರಿತೀನಿ ತಿಳ್ಕೊಳ್ತೀನಿ ಅನ್ನೋದು ನಷ್ಟ ಆಗಬೇಕು. ಇವು 5 ನಷ್ಟ ಆದವು ಅಂದರೆ ನಾನು ನಷ್ಟ ಆಗ್ತೀನಿ. ಕೊನೆಗೆ ನಾನು ಮರೆಯಾದೆ. ನಾನಾ ಹೋದ ಬಳಿಕ ಅಲ್ಲೇನು ಉಳಿತು, ದೇವರು ಉಳಿಲಿಲ್ಲ, ನನ್ನೊಳಗೆ ನೀ ನಷ್ಟ ಆದೆ. ಕೊನೆಗೆ ಕಲಿದೇವರ ದೇವ ನಿಶ್ಶಬ್ದಂ ಬ್ರಹ್ಮ ಉಚ್ಯತೆ. ಬ್ರಹ್ಮ ಅಂದ್ರೆ ಬೇರೆ ಅಲ್ಲ, ಲಿಂಗ ಅಂದರೆ ಬೇರೆ ಅಲ್ಲ. ಶಬ್ದ ಅಷ್ಟೇ ಬೇರೆ ಬೇರೆ. ಶಬ್ದಕ್ಕೆ ಜಗಳಾಡೋದು ಬೇಡ, ಗಂಟು ಬೀಳೋದು ಬೇಡ. ಬ್ರಹ್ಮ ಉಚ್ಯತೆ ಅದು ಹೇಗದಂದ್ರೆ ನಿಶ್ಶಬ್ದ, ನಿಶೂನ್ಯ, ನಿರ್ಬಯಲು,
ಅದಕ್ಕೆ ಪರಮಾತ್ಮ ಅಂತ ಕರೆದರು, ಪರವಸ್ತು ಅಂತ ಕರೆಯೋದು, ಅದಕ್ಕೆ ಆತ್ಮ ಅಂತ ಕರೆಯೋದು. ಅದು ಒಂದೇ ಉಳಿತು, ಅವಾಗೇನೂ ಇಲ್ಲ, ಮೌನ. ಅದನ್ನು ಹೇಳಲಿಕ್ಕೇ ಬರೋದಿಲ್ಲ. ಇನ್ನು ಈ ಪ್ರಪಂಚ ಇರೋ ತನಕ ಸ್ವಲ್ಪ ಅಷ್ಟೋ ಇಷ್ಟೋ ಪ್ರಪಂಚ ಮಾಡಿ ಹೋಗೋದು, ಯಾವುದಕ್ಕೂ ಬಹಳ ಗಂಟು ಬೀಳಬಾರ್ದು. ನಾ ಇದನ್ನು ಮಾಡೇ ತೀರ್ತೀನಿ, ನಾ ಅದನ್ನು ಮಾಡೇ ತೀರ್ತೀನಿ, ಇದನ್ನೆಲ್ಲ ತಲೆಯಾಗ ಹಾಕ್ಕೊಳ್ಬಾರ್ದು. ನಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡೋದು, ತಣ್ಣಗಿರೋದು. ನಾವು ಈ ಕಲ್ಯಾಣವನ್ನು ಬಿಡಬಾರ್ದು, ಕಲ್ಯಾಣವನ್ನು ಖಾಯಂಗೊಳಿಸಬೇಕು ಅಂತ ಹೊಂಟೇವಿ. ತೈಲಾಪ ಹೋಗ್ಯಾನ, ಬಿಜ್ಜಳ ಹಾದ, ಬಸವಣ್ಣ ಹಾದ, ಅವ್ರ ಜೋಡಿ ಹೋಗಲಾರ್ದಂಥ ಈ ಕಲ್ಯಾಣದ ಭೂಮಿ ಇನ್ನು ನಮ್ಮ ಜೋಡಿ ಹೆಂಗೆ ಬರ್ತದೆ? ತೈಲಾಪ ಎಂಥ ಸಾಮ್ರಾಜ್ಯ ಕಟ್ಟಿದ್ದ, ಚಾಲುಕ್ಯರ ರಾಜಧಾನಿದ ಕಿಲ್ಲಾ ಈಗಲೂ ಸಹಿತ ನಿಂತದ ನಿಮ್ಮ ಊರೊಳಗೆ. ಪಟ್ಟಣದ ಮಧ್ಯದಲ್ಲಿ ಅವರ ರಾಜಧಾನಿ ಆಗಿತ್ತು ಕಲ್ಯಾಣ, ಚಾಲುಕ್ಯರ ರಾಜಧಾನಿ. ಅಂಥ ರಾಜನನ್ನು, ತೈಲಪ್ಪನನ್ನು ಓಡಿಸಿಬಿಟ್ರು ಬಿಜ್ಜಳ. ಅವರೇ ಎಲ್ಲಿ ಉಳಿದ ಶಾಶ್ವತವಾಗಿ? ಈಗ ಕಿಲ್ಲಾಕ್ಕೆ ಹೋಗಿ ನೋಡ್ರಿ, ಕಿಲ್ಲಾ ಹೆಂಗಾಗ್ಯದ. ಯಾರ ಜೋಡಿನೂ ಹೋಗಿಲ್ಲ ಕಿಲ್ಲಾ. ನಾಳೆ ಒಂದು ದಿವಸ ಕಿಲ್ಲಾ ಮಣ್ಣಾಗಿ ಹೋಗ್ತದೆ. ಕೊನೆಗೆ ನಮ್ಮ ಜೋಡಿ ಯಾರೂ ಬರುವುದಿಲ್ಲ, ಯಾವುದೂ ಬರುವುದಿಲ್ಲ. ನಾವೇನು ಮಾಡೇವಿ ಅಂತಂದ್ರೆ ಸಾತ್ ಬಾರದಾಗ ಬರ್ಕೊಳ್ಬೇಕಂತ ಮಾಡೇವಿ. ಅವರ ರಾಜರು ಬಂಗಾರದಾಗ, ಕಲ್ಲಿನಾಗ, ಬೆಳ್ಳ್ಯಾಗ ಬರೆದಿಟ್ಟದನೇ ಉಳಿದಿಲ್ಲ. ಇನ್ನು ನಾವು ಕಾಗದದಾಗ ಬರೆದದ್ದು ಹೆಂಗೆ ಉಳಿತದೆ? ಸಾತ್ ಬಾರದಾಗ ಬರೆದದ್ದು ಹೆಂಗೆ ಉಳಿತದೆ? ಆದ್ದರಿಂದ ಇರೋ ತನಕ ಪ್ರಯತ್ನ ಮಾಡೋಣ, ನಂಬದಂತ ನಾವು ಮಾಡೋಣ, ನಂಬದಂತ ಇಟ್ಕೊಳ್ಳೋಣ, ಹೆಚ್ಚ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಆದರೆ ಗೊತ್ತಿರಬೇಕು, ಕೊನೆಗೆ ಒಂದು ದಿವಸ ನಾವು ಎಷ್ಟು ಹೆಸರು ಬರೆದ್ರೂ ಸಹಿತ ಈ ಭೂಮಿಗೇನು ಗೊತ್ತಾಗಂಗಿಲ್ಲ, ಮತ್ತು ಭೂಮಿ ಏನು ನಮ್ಮ ಜೋಡಿ ಬರೋದಿಲ್ಲ, ಎಲ್ಲ ಅಳಿಸ್ಕೊಂಡು ಹೋಗೋದು ಒಂದು ದಿವಸ. ಆ ಭಾವ ಬರಬೇಕು. ನಾವು ಮಾಡುವುದೇನು ಅಂತಂದ್ರೆ, ಇಲ್ಲಿ ಪ್ರಪಂಚದೊಳಗೆ ನಮ್ಮನ್ನು ದೇವರು ಹುಟ್ಟಿಸಿದ್ದು ಎದಕ್ಕೆ ಅಂತಂದರೆ, ನಾನು ನನ್ನ ಸಾಧನೆಯನ್ನು ಮಾಡಿ ತನು ನಷ್ಟ ಮನ ನಷ್ಟ ಮಾಡಿಕೊಂಡು ನಾ ನಷ್ಟನಾಗಿ ಆ ಒಂದು ಸ್ಥಿತಿಯನ್ನು ಪಡೆದು ಅನುಭವಿಸು ಜಗತ್ತಂತ ದೇವರು ನಮ್ಮನ್ನು ಇಲ್ಲಿ ಕಳಿಸಿದ. ಹೋರಾಟ ಮಾಡಲಿಕ್ಕಲ್ಲ, ಮತ್ತೇನರೆ ಸಾಧಿಸಲಿಕ್ಕಂತಲ್ಲ. ಹಾಗೆ ನಾವೆಲ್ಲ ಇಲ್ಲಿ ಕಲ್ಯಾಣದಲ್ಲಿ ಇರೋದು. ಆಸೆ ಆಮಿಷ ಅಳಿದವರೆಂಗಲ್ಲದೆ ಕಲ್ಯಾಣದೊಳಗೆ ನೀಡುವವರುಂಟು, ಬೇಡುವವರಿಲ್ಲ. ಯಾವಾಗ್ರಿ 12ನೇ ಶತಮಾನದಾಗ ನೀಡುವವರುಂಟು, ಬೇಡುವವರಿಲ್ಲ. ಈಗ ಬೇಡುವವರು ಸಾಕಷ್ಟು ಜನ, ನೀಡುವವರು ನನಗೆ ಯಾರೂ ಬೇಡದೆ ಇರುವುದಕ್ಕಾಗಿ ನಾನು ಬಡವನಾದೆ ಅಂತ ಬಸವಣ್ಣ ಹೇಳಿದರು. ನಾರೇ ಕೊಡ್ಬೇಕಂತ ಮಾಡಾಕತ್ತೀನಿ, ನನಗೆ ಯಾರೂ ಕೇಳುವಾರ, ಅದಕ್ಕೆ ನಾ ಬಡವಾಗೇನಿ ಅಂತ. ಆದ್ದರಿಂದ ನಮ್ಮ ಕೈ ಯಾವಾಗಲೂ ಕಲ್ಯಾಣದವ್ರದ್ದು ಹಿಂಗಿರಬೇಕು ವಿನಃ ಹಿಂಗಿರಬಾರ್ದು. ಯಾರ ರಾಜ ಮಹಾರಾಜರಿರಲಿ, ಸರ್ಕಾರ ಇರಲಿ, ಯಾರೇ ಇರಲಿ, ನಮ್ಮ ಹತ್ತಿರ ಇರುವುದನ್ನು ನಾವು ಹಿಂಗೆ ಕೊಡೋದೇ ವಿನಃ ಹಿಂಗೆ ಮಾಡಿದ್ವಿ ಅಂದರೆ ಕಲ್ಯಾಣದವ್ರು ಅಲ್ಲ ಅಂತ ತಿಳ್ಕೊಳ್ಳೋದು. ಹಿಂಗಿತ್ತಂದ್ರೆ ಕಲ್ಯಾಣ. ನೀಡುವವರುಂಟು, ಬೇಡುವವರಿಲ್ಲ. ಮನಸ್ಸು ದೊಡ್ಡದಾಗಬೇಕು, ಮಣಿ ಅಲ್ಲ. ಮನಸ್ಸು ಆನಂದಿತವಾಗಬೇಕು, ಹೊರಗಿನ ವಸ್ತುಗಳಲ್ಲ. ಅದನ್ನು ಶರಣರು ಕಲಿಸಿದ್ರು. ಅವರು ಅದನ್ನು ಆ ರೀತಿ ಬಾಳಿದರು. ಅವರೇನು ಕ್ರಾಂತಿ ಮಾಡೋಕ್ಕೆ ಅದು ಇದು ಗದ್ದಲ ಹಾಕೊಳಕ್ಕೆ ಹೋಗ್ತಿದ್ದಿಲ್ಲ. ನಾವು ಸುಮ್ಮನೆ ಹೇಳ್ತೀವಿ, ಅವರಷ್ಟಕ್ಕೆ ಅವ್ರ ಪಾಪ ಈ ಹೊರಗಿನ ಜನ ಅವ್ರಿಗೆ ಎಷ್ಟೋ ತ್ರಾಸು ಕೊಟ್ಟರು. ಮಹಾತ್ಮರಿಗೆ ಅವ್ರು ತ್ರಾಸು ಕೊಡ್ತಾರೆ. ಆದರೆ ಅದನ್ನೆಲ್ಲ ಸಹಿಸಿಕೊಂಡು ಅವರು ತಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಂಡ್ರು ಶರಣರು. ಅಂಥ ಒಂದು ಶರಣರ ನಾಡಿನಲ್ಲಿ ನನಗೆ ಒಂದು 20 ದಿವಸ ಇರುವಂಥ ಅವಕಾಶ ಸಿಕ್ತು. ತಾವೆಲ್ಲ ಬಹಳ ವ್ಯವಸ್ಥೆ ಮಾಡಿದ್ರಿ. ನಿಮಗೆಲ್ಲ ಎಷ್ಟು ಧನ್ಯವಾದ ಹೇಳಿದ್ರೂ ಕಡಿಮೆನೇ. ಮತ್ತು ಅದು ಅಪ್ಪುಗಳದು ಎಲ್ಲ ಶರಣರದು ಆಶೀರ್ವಾದ. ಈಗಿದು ಬೆಳಗಿನ ಪ್ರವಚನ ನಡೆಯೋದು ನಮ್ಮದು ಏನೂ ಇಲ್ಲ. ಅದರಾಗ ಏನು ನಂಬದು ಅನ್ನೋದು ಏನೂ ಇರೋದಿಲ್ಲ. ಸುಮ್ಮನೆ ಒಂದು ನಾವು ನಿಮಿತ್ತ ಅಷ್ಟೇ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ, ಎನ್ನ ಮನ ಸಾಕ್ಷಿ. ಎನಗಿದೇ ದಿವ್ಯ, ಇದೇ ನನಗೆ ಹಿಗ್ಗ, ಇದೇ ನನಗೆ ಸಂತೋಷ. ಎಲ್ಲರೂ ಬಹಳ ದೊಡ್ಡವ್ರಪ್ಪ, ನಾ ಸಣ್ಣವ ಅಂತಂದೀವಿ ಅಂದರೆ ಅಲ್ಲಿ ಭಕ್ತಿ ಶುರು ಆಗ್ತದೆ, ಸಾಧನೆ ಶುರು ಆಗ್ತದೆ. ನಾ ಭಾಳ ದೊಡ್ಡವ, ಅವನೇನು ತೊಗೊಂಡು ಏನು ಮಾಡ್ತೀವಿ ಅಂದರೆ ಮುಗೀತು. ಅದಕ್ಕೆ ನಾವು ಮುಗಿದ ಕೈ ಬಾಗಿದ ತಲೆಯಾಗಿರಿಸು ಅಂತೇನು ಹೇಳಿದಾರ ಬಸವಣ್ಣವರು.
ನಮ್ಮನ್ನು ಯಾರ ಹೇಡಿಗಳರಂತಾರೆ ತಿಳ್ಕೊಳ್ಳಿ, ಅಶಕ್ತ ಅಂತಾರೆ ತಿಳ್ಕೊಳ್ಳಿ, ನಾವು ಮಾತ್ರ ನಮ್ಮ ಸಂಸ್ಕೃತಿ ಏನು ಅಂತಂದ್ರೆ ಬಾಗಿದ ತಲೆ ಮುಗಿದ ಕೈ. ಅವರು ಅವನಿಗೆ ಶಕ್ತಿ ಇಲ್ಲದಕ್ಕಾಗಿ ಭಾಗ್ಯಾನರ ಅಂತಲ್ಲಿ ಕೈ ಜೋಡ್ಸ್ಯಾನ, ಅವರಲ್ಲಿ ಬಸವಣ್ಣವ್ರಿಗೇನು ಶಕ್ತಿ ಕಡಿಮೆ ಇತ್ತೇನು ಅವರಿಗೆ. ಆದ್ದರಿಂದ ನಾವು ಒಂದು 20 ದಿವಸ ಏನು ಹೇಳಿದೆವೋ ಏನು ಕೇಳಿದೆವೋ ಎಲ್ಲ ಮರೆತು ಬಿಡೋಣ. ಆದರೆ ಶರಣರ ವಿಚಾರಗಳು ಮಾತ್ರ ನಮ್ಮ ಮನಸ್ಸಿನಲ್ಲಿ ಉಳಿಬೇಕು. ನಾ ಹೇಳಿದ್ರೇನು ಮತ್ತು ಯಾರೇ ಹೇಳಿದ್ರೇನು ಅದನ್ನೇ ಹೇಳಬೇಕಲ್ಲ, ಶರಣರ ವಿಚಾರವನ್ನು ಹೇಳಬೇಕು. ಜ್ಞಾನ ಏನು ನಾ ಹೇಳಿದ್ರೆ ಅದೊಂದು ಜ್ಞಾನ ಬೇರೆ ಆಗ್ತದೆ, ಮತ್ತು ಆ ಮನುಷ್ಯ ಒಬ್ಬ ಹೇಳಿದಂದ್ರೆ ಅವನದೊಂದು ಜ್ಞಾನ ಬೇರೆ ಆಗ್ತದೆ. ಹಿಂಗೇನು ಐತೇನು ಜಗತ್ತಿನಾಗ? ಈಗ ಹೆಂಗೆ ನಾವು ಗಣಿತ ಯಾರು ಹೇಳಿದ್ರೆ ಏನು, ಗಣಿತ ಅಮೇರಿಕಾದಾಗಿದ್ದರು ಗಣಿತ 2 ಕೂಡಿಸಿದ್ರೆ 4 ಆಗ್ತದಂತ ಅಮೇರಿಕಾದಾಗೂ ಹೇಳ್ತಾರೆ, ಇಲ್ಲಿ ಭಾರತದಾಗೂ ಹೇಳ್ತಾರೆ. ಹಂಗೆ ಜ್ಞಾನ ಎಲ್ಲ ಕಡೆ ಜ್ಞಾನ ಒಂದೇ ಅದು. ಅವ್ರ ಜ್ಞಾನ ಇವ್ರ ಜ್ಞಾನ ಅಂತ ಇರ್ತದೇನು? ಏನೂ ಇರೋಂಗಿಲ್ಲ. ನಮ್ಮ ಜ್ಞಾನ ಅವ್ರ ಜ್ಞಾನ ಅಂತ ನಾವು ಸುಮ್ಮನೆ ಹಾಕ್ಕೊಂಡಿರ್ತೀವಿ. ಅದಕ್ಕೆ ನಮಗೆ ಯಾವುದು ಚಲೋ ಅನ್ನಿಸ್ತದ ಆ ಜ್ಞಾನವನ್ನು ನಾವೆಲ್ಲ ಜೋಪಾಸನೆ ಮಾಡಿ ಇಟ್ಕೊಳ್ಳೋದು. ತಾವೆಲ್ಲರಿಗೂ ಒಳ್ಳೆಯದಾಗಲಿ. ತಾವೆಲ್ಲ 20 ದಿವಸಗಳವರೆಗೆ ಬಂದರೆ ಬಹಳ ದೊಡ್ಡ ಕೆಲಸ ಇದು. ಯಾಕಂದ್ರೆ ಬೆಳಗ್ಗೆ ಬರೋದು ಅಷ್ಟು ಸುಲಭ ಅಲ್ಲ. ಏನೋ ಇದೊಂದು ಪವಾಡ ಅಂತ ಕರೀಲೇಬೇಕು. ಬೆಳಗ್ಗೆ ಯಾರು ಬರ್ತಾರೆ? ಏನರ ಕೊಡ್ತೀವಿ ಅಂದರೂ ಸಹಿತ ಬರೋದಿಲ್ಲ. ಮತ್ತು ಇಲ್ಲೇನು ನಾವು ಯಾರು ಕೊಡೋದು? ಏನೂ ಕೊಡೋದೇನೂ ಇಲ್ಲ. ಆದರೂ ಸಹಿತ ತಾವೆಲ್ಲ ಬಂದು ಕೇಳಿದ್ರೆ ಭಾಳ ಸಂತೋಷ. ನಮ್ಮದೆಲ್ಲ ವ್ಯವಸ್ಥೆನೂ ಸಹಿತ ಭಾಳ ಮಾಡ್ಯಾರ.